ಸರಸನಯನ ಮಾಂ ಪಾಲಯ ಸರಸನಯನ ಮಾಂ ಪಾಲಯ ಸರಸನಯನ ಪಾಲಯ. ಇದನ್ನು ನಾನು ಶ್ರೀಕಂಠ ಮೂರ್ತಿಗಳ ಗಂಟ್ಲಲ್ಲಿ ಕೇಳಿದ್ದೆ, ಶ್ರೀಕಂಠಾಚಾರ್ಯಗಳ ಗಂಟ್ಲಲ್ಲಿ ಕೇಳಿದ್ದೆ. ನಾರದನ ಪಾತ್ರದಲ್ಲಿ ಅಂತ ಹಾಡೋರು, ಅಬ್ಬಾ ಅಂತಿದ್ದೆ. ಅದನ್ನು ಪರಮೇಶ್ವರನ ಕೇಳಿ ನನಗೆ ಆ ಹಾಡು ಕಲ್ತ್ಕೋಬೇಕು, ಸ್ವಲ್ಪ ಹೇಳ್ಕೊಡೋಣ ಅಂತ ಹೇಳಿ ಅವ್ರ ಹತ್ರ. ಕಲಾವಿದರು ಮನಸ್ಸು ಮಾಡಿದ್ರೆ ಅದನ್ನು ಮಾಡಬೇಕು, ಈ ರೀತಿ ನಾವು ಚೆನ್ನಾಗಿ ಅದರಂತೆ ಮಾಡಬೇಕು ಅಂತಿದ್ರೆ ಖಂಡಿತ ಮಾಡ್ಬೋದು, ಸಾಧ್ಯವಿದೆ. ಹಳೆದು ಮರೆತು ಬಿಟ್ಟಿದ್ರು. ಈಗ ಮತ್ತೆ ಸದಾರಮೇ ಇದು ವೀರಣ್ಣವ್ರ ಕಾಲದ ನಾಟಕ ಇವತ್ತು ನೋಡಿ ಸಂತೋಷ ಪಡ್ತಿದ್ದಾರೆ. ಅದು ಅವಾಗ 5 ಗಂಟೆ ಹಾಡ್ತಿದ್ರು, ಜನಗಳಿಗೆ ತಾಳ್ಮೆ ಕಡಿಮೆ ಅಂತೇಳಿ ಅದನ್ನು ಈಗ 3 ಗಂಟೆಗೆ ಇಳಿಸಿದ್ದೀವಿ. ಅಣ್ಣ, ಹಾಡೋ ಜವಾಬ್ದಾರಿ ಎಲ್ರಿಗೂ ಹಾಡು ಹೇಳ್ಕೊಡೋ ಜವಾಬ್ದಾರಿನ ನೀವು ತಗೊಳ್ಳಿ. ಅನುಕೂಲ ಬಂದಾಗ ಅದನ್ನು ಉಪಯೋಗಿಸ್ಕೊಂಡು ಹಳೆಯದನ್ನು ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡ್ಬೋದು. ರೇಗ್ಬಿಡೋದು ಎಲ್ಲ ಮಾಡೋರು ತಕ್ಷಣನೇ ಅವ್ರಿಗೆ ಒಂಥರ ವಾಂಚಲ್ಯ ಮತ್ತು ಬೈದ್ಬಿಟ್ನಲ್ಲ ಇವ್ರುಗಳನ್ನೆಲ್ಲ ರೇಗ್ಬಿಟ್ನಲ್ಲ ಅಂತ ಹೇಳಿ ತಾವೇ ಬಂದು ಸಮಾಧಾನ ಕೂಡ ಮಾಡೋರು. ಒಂದು ಥರದಲ್ಲಿ ಪ್ರೊಫೆಷನಲ್ಸು ಮತ್ತು ಅಮೆಟ್ಯೂರ್ಸು ಸೇರೋದಿದೆಯಲ್ಲ, ಅದು ಬಹಳ ಕಷ್ಟ. ಈ ಥರ ಚಿಕ್ಕ ಚಿಕ್ಕ ಚೀಸ್ಗಳನ್ನ ಪಾಠ ಮಾಡೋರು ನನಗೆ ಕರ್ನಾಟಕಿ ಜೊತೆಗೆ. ಹೊಸ ಚಿಗುರು ಹಳೆ ಬೇರು, ಅದರಿಂದ ಆ ರೀತಿ ನಡ್ಕೊಂಡು ಬರಬೇಕೇ ಹೊರತು ಅದನ್ನೇ ಜಾಸ್ತಿ ಇದನ್ನೇ ಕಡಿಮೆ ಅಥವಾ ಇದು ಜಾಸ್ತಿ ಅದು ಕಡಿಮೆ ಅಂತ ಹೇಳೋದು ಖಂಡಿತ ಅದು ಅಲ್ಲ, ಸರಿಯಲ್ಲ ಅಂತ ನನ್ನ ಭಾವನೆ. ಇವಾಗ ಚೆನ್ನಾಗಿ ಹಾಡೋರು ಇರ್ತಾರೆ, ಅಪಶ್ರುತಿಗೆ ಹೋಗೋರು ಇರ್ತಾರೆ, ಹೇಗೋಗೋ ಎಲ್ಲ ಇರ್ತಾರೆ. ಆದರೆ ಅವರನ್ನೆಲ್ಲ ಒಂದೇ ಇದಕ್ಕೆ ತರೋದು ಅಂತ ಶಕ್ತಿ ಅವನಲ್ಲಿತ್ತು. ಯಾವುದಾದ್ರು ವಿಷಯ ಅಭಿನಯದ ಬಗ್ಗೆ ಹೇಳ್ಕೊಡ್ಬೇಕು ಅಂತಂದರೆ ಅದು ನಮಗೆ ಮನದಟ್ಟಾಗೋ ಹಾಗೆ ಹೇಳ್ಕೊಡ್ತಾಯಿದ್ರು. ಪರಮಣ್ಣವರು ನಮ್ಮ ಜೊತೆಲಿ ಎಷ್ಟು ಚೆನ್ನಾಗಿ ಸೇರಿಕೊಂಡ್ರು ಅಂತಂದರೆ ತುಂಬ ಖುಷಿಯಾಗುತ್ತೆ ನನಗೆ, ಬಹಳ ಅಂದರೆ ಭಾಳ ಖುಷಿಯಾಗುತ್ತೆ. ಒಂಥರ ದೊಡ್ಡತನ ತುಂಬಿದ ಕೊಡ. ನಾವು ಕೊಟ್ಟರೆ ಅವ್ರು ತಗೋತಾರೆ. ಈಗ ಯಾರೇ ಆದರೂ ಕಲಿಯೋರಾದರೂ ಅಷ್ಟೇ, ಅವ್ರಿಗೆ ಅವ್ರು ಕಲಿಯೋ ಇಷ್ಟ ಐತೆ ಅಂತಾರೆ, ಬೇಕಾದಷ್ಟು ಏನೋ ಬೇಕಾದ್ರೂ ಕಲಿಬೋದು, ಅವರು ನಾವು ಕಲಿಸ್ಬೋದು. ಹೇಳ್ಕೊಡ್ತಾರೆ ಅಂದರೆ ಅವ್ರಿಗೆ ಹೇಳಿದ್ನಲ್ಲ, ಅವ್ರು ಹೇಳಿಕೊಟ್ಟ ತಕ್ಷಣ ಮುತುವರ್ಜಿಯಿಂದ ಮತ್ತು ಕಲಿತ್ರೆ ಮಾತ್ರ ಅವ್ರು ತುಂಬ ಸಂತೋಷವಾಗಿ ಹೇಳ್ಕೊಡೋಕ್ಕೆ ಸಿದ್ಧವಾಗಿದೆ. ಅಂದರೆ ಈಗ ವಯಸ್ಸಾಗಿರೋದ್ರಿಂದ ಆದರೂ ಅವ್ರ ವಯಸ್ಸು ತೋರ್ಗೊಡಿಸ್ಕೊಳ್ಳಲ್ಲ, ಅವ್ರಿಗೆ ಎಷ್ಟು ವಯಸ್ಸು ಇವ್ರಿಗೆ ಆಗಿದೆ ಅಂತ. ಅವರ ಮಾತು ಹಾಡುಗಾರಿಕೆ ಇದನ್ನೆಲ್ಲ ಕೇಳಿಬಿಟ್ರೆ ನಾವೇನೇ ಅಯ್ಯೋ ಹೌದಾ ಅನ್ನೋ ಹಾಗೆ ಆಗುತ್ತೆ. ಆಮೇಲೆ ವೆಸ್ಟರ್ನ್ ಮ್ಯೂಸಿಕ್, ಅವ್ರು ಹಾರ್ಮೋನಿಯಂ ನುಡಿಸ್ತಾ ಕಾರ್ಡ್ಸ್ ಎಲ್ಲ ಫಾರ್ಮಲ್ ಡೆಫಿನೇಷನ್ ಇಲ್ಲದೆ ಹೋದ್ರು, ಟ್ರಯಡ್ ಅಂದರೆ ಏನು, ಅಥವಾ ಕೇಡೆನ್ಸ್ ಅಂದರೆ ಏನು ಅಂತ ವೆಸ್ಟರ್ನ್ ಮ್ಯೂಸಿಕ್ದು ಫಾರ್ಮಲ್ ಡೆಫಿನೇಷನ್ ಇಲ್ಲದೆ ಹೋದ್ರು, ಆ ಒಂದು ಅವರ ಏನು ಸೆನ್ಸ್ ಆಫ್ ಮ್ಯೂಸಿಕ್, ಆ ಡೀಪ್ ಸೆನ್ಸ್ ಆಫ್ ಮ್ಯೂಸಿಕ್ ಇಲ್ಲೇ ಅದನ್ನೆಲ್ಲ ನನಗೆ ಹೇಳ್ಕೊಟ್ಬಿಟ್ಟಿದ್ರು. ಪಾಶ್ಚಿಮಾತ್ಯದ ಟ್ಯೂನು ಲಂಕಾದೀಪಾಲನ ದೇವ, ಗ್ರೂಪ್ ಸಾಂಗು, ರಾವಣನ ದರ್ಬಾರು, ಲ ರೀ ರೀ ರೇ ರೇ ರೀ ರೇ 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 ರೀ, ಇದೆಲ್ಲ ಆಗ್ರೇ ಎಲ್ಲವೂ ಇನ್ನೇನು ಬಾಕಿ ಏನು ಉಳಿಸಿರಲಿಲ್ಲ. ಬಹುಶಃ ಪರಮಶಿವನವರ ಬಳಸಿಕೊಂಡು ಅವರ ನೇತೃತ್ವದಲ್ಲಿ ಕನಿಷ್ಠ ಕೆಲವು ಶಿಷ್ಯರನ್ನಾದರೂ ಈ ರಂಗಗೀತೆಯ ಶಿಕ್ಷಣ ನೀಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಳ್ತಕ್ಕಂಥ ಕೆಲವು ಶಿಷ್ಯರನ್ನ ತಯಾರು ಮಾಡೋದು ಬಹಳ ಪ್ರಮುಖವಾದ್ದು. ಪುರದಾತಾರಂಗೆ ಹಗೆವರ ಶಿರವ ತರಿದೊಪ್ಪಿಸುವೆನೆಂಬ ಬರದೊಳಿದ್ದೆನು ಕೌರವೇಂದ್ರನ ನೀನೆ ಕೊಂದೆಯಲ, ಕೌರವೇಂದ್ರನ ನೀನೆ ಕೊಂದೆಯಲ, ಕೌರವೇಂದ್ರನ ನೀನೆ ಕೊಂದೆಯಲ, ಕೌರವೇಂದ್ರನ ನೀನೆ ಕೊಂದೆಯಲ. ನಾಟಕದ ಕಡೆಗೆ ಸ್ವಲ್ಪ ಅವ್ರದ್ದು ಒಲವು ಜಾಸ್ತಿನೇ ಇದೆ. ಅದನ್ನೆಲ್ಲ ನಾನು ಈಗಲೂ ಹೇಳ್ಕೊಡ್ತಾರೆ, ಮಾಡ್ತಾರೆ, ಪ್ರಾಕ್ಟೀಸ್ ಮಾಡಿಸ್ತಾರೆ. ಮಾತೆಗೆ ಜೈ, ಪಾವನ ಮೂರ್ತಿಗೆ ಜೈ. ನಾ ಕಲ್ತಿದ್ದೀನಿ ಅನ್ನೋವಂಥ ಆತ್ಮತೃಪ್ತಿಗಿಂತ ಹೆಚ್ಚು ಇನ್ನೂ ಬೆಳೆಸಬೇಕು ಈ ವಿದ್ಯೆನ, ಇನ್ನೂ ಅದನ್ನು ಮುಂದುವರಿಸಬೇಕು, ಶಿಷ್ಯರನ್ನು ಬೆಳೆಸಬೇಕು ಅನ್ನುವಂಥ ಹಂಬಲ ಅವರಲ್ಲಿದೆ. ಇನ್ನೂ ಅದನ್ನು ಇಂಪ್ರೂವ್ ಮಾಡಬೇಕು ಅನ್ಸುತ್ತೆ ಹೊರತು ವೃದ್ಧಿಸುತ್ತಾ ಇರುತ್ತೆ. ನಮ್ಮ ಸಂಗೀತ, ರಂಗಭೂಮಿ ಸಂಗೀತ ಆಗಲಿ, ಯಾವುದೇ ಸಂಗೀತವಾಗಲಿ, ಯಾವುದೇ ಕಲೆ ಆಗಲಿ, ಹೇಳ್ತಾ ಮಾಡ್ತಾ ವೃದ್ಧಿಸುತ್ತೆ ಹೊರತು ಕಡಿಮೆ ಆಗಲ್ಲ. ಅವನು ಕವನಾಗಿರ್ಬೋದು, ಕಲಾವಿದ, ಆದರೆ ಆ ಜಾಗದಲ್ಲಿ ಅವನು
ಎಲ್ಲರಿಗೂ ಗುರುಗಳು. ನಾನು ವಿದ್ವತ್ ಪರೀಕ್ಷೆ 52 ಮಾಡ್ಕೊಳ್ಳೋ ಕಾರಣ ರಂಗಕ್ಕೆ ಸಂಗೀತವೇ. ಅದರಲ್ಲಿ ಈ ವಿದ್ವತ್ತಿನ ರಾಗಗಳು ಹಾಡುಗಳು ಇವೆಲ್ಲ ಆಗಲೇ ಬಂದುಬಿಟ್ಟಿದ್ವು. ಕೀರ್ತನೆಗಳೆಲ್ಲ ರಂಗಭೂಮಿಯಲ್ಲೆಲ್ಲ 38 ದೊಡ್ಡ ದೊಡ್ಡವರೆಲ್ಲ ಕೇಳ್ಮೆ ಇತ್ತು ನನಗೆ. ಆ ಕೇಳ್ಮೆಯಿಂದ ನನಗೆ ಬಹಳ ಹೆಲ್ಪ್ ಆಯ್ತು ಅದು. ಈಗ ನಾವು ಫಾಸ್ಟ್ ಬೀಟ್ ಸಾಂಗ್ಸ್ ಎಲ್ಲ ಹೇಳ್ತೀವಿ ಅಥವಾ ಸ್ಲೋ ಬೀಟ್ಸ್ ಅಂತ ಹೇಳಿ, ಅದನ್ನೆಲ್ಲ ಅವರು ಆವಾಗಲೇ ಟ್ರೈ ಮಾಡಿಬಿಟ್ಟಿದ್ದಾರೆ 40ಸಲ್ಲಿ. ಪಾಶ್ಚಿಮಾತ್ಯ ಸಂಗೀತವನ್ನು ಆಗಲೇ ಮಾಡಿದ್ದು. ಬೇಕಾದಷ್ಟು ಹಾಡುಗಳಿವೆ ಪಾಶ್ಚಿಮಾತ್ಯ ಸಂಗೀತದ ಹಾಡುಗಳು. 38ನೇ ಇಸವಿ ಪೌರಾಣಿಕ ನಾಟಕ ಕಳವಡಿಸ್ಕೊಂಡಿದ್ದಾರೆ. ಇದ್ರದನ್ನು ಮರಾಠಿ ಗೀತೆಗಳನ್ನು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಇದನ್ನು ಅಭಂಗಗಳನ್ನೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಜಾನಪದ ಎಲ್ಲವನ್ನು ನಾವು ಪ್ರತಿಯೊಂದನ್ನು ಆಗಲೇ ಉಪಯೋಗಿಸ್ಕೊಂಡು ಎಲ್ಲ ಯಾವುದು ಖಾಲಿ ಇಲ್ಲ. ಕಲಿಯೋರ ಮೇಲೆ ಹೋಗುತ್ತೆ ಅದು. ಕರ್ನಾಟಕ ಅಂತ ಬ್ಯೂಟಿಫುಲ್, ಅಷ್ಟು ಮುದ್ದಾಗಿ ಹಾಡ್ತಾರೆ ಅವರು, ಬಹಳ ಚೆನ್ನಾಗಿ ಹಾಡ್ತಾರೆ. ನನಗಂತೂ ಬಹಳ ಹುಚ್ಚು. ಅಫ್ಕೋರ್ಸ್ ಮೋಹನ್ ಕುಮಾರಿಗೆ ಕರ್ನಾಟಕ ಸಂಗೀತದಲ್ಲಂದರೆ ಅಷ್ಟೇ ಕಷ್ಟ ಇತ್ತು. ನನಗೆ ಕೇಳೋದು ರೇಡಿಯೋದೆಲ್ಲ ಹಾಡ್ತಿದ್ದೆ ಅವರು. ಆಕಾಶವಾಣಿ ಕಲಾವಿದರೆಲ್ಲರೂ ಅಯ್ಯೋ ರಂಗಗೀತೆ ಹೀಗಿದೆಯಾ, ಇಷ್ಟೊಂದು ಚೆನ್ನಾಗಿದೆಯೋ, ನಾವೇನೋ ಅಂದ್ಕೊಂಡಿದ್ದೆಲ್ಲ, ಎಷ್ಟು ಶಾಸ್ತ್ರ ಇದೆ ನಮ್ಮ ಸಂಗೀತದಲ್ಲಿ, ರಂಗಭೂಮಿ ಸಂಗೀತದಲ್ಲಿ ಅನ್ನೋದನ್ನು ನಾವು ಬಿಡಿಸಿ ಡೆಮಾನ್ಸ್ಟ್ರೇಷನ್ ಕೊಟ್ಕೊಂಡೆ. ಮೊದಲಿಂದ ರೇಡಿಯೋ ಸ್ಟಾರ್ ಆತ, ಈಗೆಲ್ಲ ಯಾವಾಗ ಕರೀತಾರೆ ರಂಗಗೀತೆಗಳು ಆಡುವಾಗ ಪರಮಶಿವ ಅಂತಂದ್ರೆ ಮೊಟ್ಟ ಮೊದಲೇ ಹೆಸರು. ಯಾವುದು MS ಸುಬ್ಬಲಕ್ಷ್ಮಿ ಅವರ ಒಂದು ಕಾರ್ಯಚರಿ ಬರಬೇಕಾಗಿತ್ತು, ಒಂದು ಯಾವುದು ರೆಕಾರ್ಡಿಂಗ್ ಇತ್ತು, ಅದು ಬರಲಿಲ್ಲ. ಆ ಟೈಮ್ಗೆ ಪರ್ಯಾಯವಾಗಿ ಪರಮೇಶ್ವರನ ಉಪಯೋಗಿಸ್ಕೊಂಡ್ರು ಅಂತ ಒಂದು ಕಡೆ ನಾನು ಓದಿದ್ದು ಜ್ಞಾಪಕ ಇದೆ ನನಗೆ. ಅಂದರೆ ಅಷ್ಟು ವಿದ್ವತ್ತಿತ್ತು, ಅಷ್ಟು ಒಳ್ಳೆಯ ಗಾಯಕ. ರಾಜೀವಲೋಚನ ರಾಮ ಕಪ್ಪೈದ ಮನೆ ಶ್ರುತಿಯಲ್ಲಿ ಹಾಡ್ತಿದ್ದೆ, ಹೈ ಪಿಚ್ ಅದು. ಅದನ್ನು ಮೈಕಲ್ಲಿ ಕೇಳಿ ಅವರು MS ಬಂದು ಇಂದು ಪೈನ ಪಾಡ್ರಂತೆ ಆಚೆ 2 ಹಾಡಿದೆ. ಅಷ್ಟೊತ್ತಿಗೆ ಬಂದರು ಅವರು, ಇಂದು ಪೈನ ಪಾಡ್ರಂತೆ ನಲದು ತಂಬಿ ಬೆಂತಟ್ಟು ಮುಗಿದೋಯ್ತು ನನಗೆ, ಅದು ಮರೀಲಾರದೆ ಅಂತ. ಅಲ್ಲಿಗೆ ರೇಡಿಯೋ ಡೈರೆಕ್ಟ್ರು ಬಂದಿದ್ದರು. ರೇಡಿಯೋ ಡೈರೆಕ್ಟ್ರು ಬಂದು ನನ್ನನ್ನು ಕೇಳಿ ಇಷ್ಟು ಚಿಕ್ಕ ಹುಡುಗ ಇಷ್ಟು ಮುದ್ದಾಗಿ ಸ್ವರಗಳೆಲ್ಲ ಹಾಕ್ಕೊಂಡು ಹೇಗೆ ಹಾಡ್ತಾ ಇದ್ದಾನಲ್ಲ ಅಂಥೇಳಿ ನನ್ನನ್ನು ಆಕಾಶವಾಣಿ ಕರ್ಕೊಂಡು ಬಸವ ಜಯಂತಿಗೆ ಒಂದು ಪ್ರೋಗ್ರಾಮ್ ಕೊಟ್ಟರು. ಆಮೇಲೆ ಕ್ಲಾಸಿಕಲ್ 1 ಅವರ್ ನನಗೆ ಪ್ರೋಗ್ರಾಮ್ನ 3-4 ಪ್ರೋಗ್ರಾಮ್ ಕೊಟ್ಟರು. ಈ ಹಿಂದೂಸ್ತಾನಿ ಏನೇನು ರಾಗಗಳಿದೆ, ಅಪರೂಪದ ರಾಗಗಳು ಎಲ್ಲವನ್ನು ಸಹ ಬೇಹಾಗ ಹಾಕಿದ್ದಾರೆ. ಆ ಹಾಡನ್ನು ಕೇಳ್ತಾ ಇದ್ದರೆ ಅಷ್ಟವರೆಗೆ ಇದಾಗ್ತದೆ, ಸಂತೋಷವಾಗ್ತದೆ. ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನ ಇದಕ್ಕೆ ಅಳವಡಿಸಿದೆ. ಇದು ರಾಮಚಂದ್ರ ರಾಯರ ಡ್ಯಾನ್ಸನ್ನು ಇದರದ್ದು ಬುದ್ಧ ಅಮರಪಾಲಿಗೆ ಪಕ್ಕ ಹಿಂದೂಸ್ತಾನಿ ರಾಗಗಳೇ ಮೊದಲಿಂದ ಕಡೆಯವರೆಗೂ ಪೂರ್ತಿ ಅದು ಹಿಂದೂಸ್ತಾನಿಯಲ್ಲೇ ಆ ಶೈಲಿಯಲ್ಲೇ ಮಾಡಿದೆ. ಯೇಸು ಕ್ರಿಸ್ತ ಒಂದು ಸಕ್ಸಸ್ಫುಲ್ ಪ್ಲೇ ಆಗೋದಕ್ಕೆ ಅವರು ಸಹ ತುಂಬ ಕಾರಣ. ಎಷ್ಟೊಂದು ಕಾರ್ಯಕ್ರಮಗಳಿಗೆ ಅವರು ವಯಲಿನ್ ನುಡಿಸಿ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಪಾಶ್ಚಿಮಾತ್ಯ ಸಂಗೀತನ ಬೆರೆಸ್ಬಿಟ್ಟು ಯೇಸು ಕ್ರಿಸ್ತ ಮಾಡ್ತು. ಅದಕ್ಕೆಲ್ಲ ಆ ಯೇಸು ಕ್ರಿಸ್ತನ ಇದಕ್ಕೆಲ್ಲ ಶಾಸ್ತ್ರೀಯ ರಾಗದ ಹೆಸರು ಹೇಳಿ ಅದನ್ನು ಪಾಶ್ಚಿಮಾತ್ಯ ಸಂಗೀತ ಧಾಟಿನಲ್ಲಿ ಅದನ್ನು ಮಾಡಿದೆ. ವಿದ್ಯಾದದಾತಿ ವಿನಯಂ ಅಂತಾರೆ. ಅವರಿಗೆ ಆ ಎರಡೂ ಕೂಡ ತುಂಬ ಸ್ಟ್ರಾಂಗ್. ಈಗ ನಟನೆ ಮತ್ತು ಸಂಗೀತ ಇವೆರಡೂ ಕೂಡ ಒಂದೇ ಕಡೆ ಸೇರಿರ್ತಕ್ಕಂಥದ್ದು ಬಹಳ ಅಪರೂಪ. ಹುಟ್ಟು ಕಲಾವಿದರಾಗಿ ಯಾವ್ದಾದ್ರು ಒಂದರಲ್ಲಿ ಅವನ ಕಲೆಯನ್ನು ಆಸ್ವಾದನೆ ಮಾಡಿ ಹೊತ್ತೋ ಹುಟ್ಟಿಲ್ಲ. ಅವನು ನಾನಾ ಕಲೆಗಳ ಸಂಗಮದ ಒಂದು ರಸಗಟ್ಟಿಯಾಗಿ ಹುಟ್ಟಿಬಿಟ್ಟಿದ್ದಾರೆ. ತಾನೇ ಕಲಿತು ಯಾವ ವಾದ್ಯ ಬೇಕಾದ್ರೆ ನುಡಿಸ್ಬೋದು, ವೀಣೆ ನುಡಿಸೋದು ಕಷ್ಟ ಇದೆ. ಆದರೆ ಅಂತಹ ಅಪರೂಪದ ಸಾಧಕ ಪರಮಶಿವ. ಆ ಗುರುಗಳನ್ನ ನೆನೆಸ್ಕೊಳ್ಳೋ ರೀತಿ ನಾನು ಒಬ್ಬ ಟೀಚರ್ ಆಗಿ ಅಥವಾ ನನ್ನ ಟೀಚರ್ಗಳನ್ನ ಹೇಗೆ ನೆನೆಸ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಸೌರಾಷ್ಟ್ರ ಈ ರಾಗಗಳೆಲ್ಲ ಬೇಹಾಗಿ ರಾಗ ಎಲ್ಲ ವಿದ್ವತ್ತಿಗಿರೋ ರಾಗಗಳು. ಅದನ್ನು ಇಷ್ಟು ಹುಡುಗ, ಈ ಚಿಕ್ಕ ಹುಡುಗ ಏನು ಹೀಗೆ ಹಾಡ್ತಾ ಇದ್ದಾನಲ್ಲ, ಈ ನುಡಿಕಾರಗಳು, ಈ ಭಾವನೆಗಳು ಇಂಥವ್ರಿಗೆ ತುಂಬ ಸಂತೋಷ ಆಗಿತ್ತು. ಒಳಗೆ ಬಂದುಬಿಟ್ರು. ಒಳಗೆ ಬಂದು ಯಾರ ಹುಡುಗ ಅಂತ ಕೇಳಿ, ಏನು ಎಷ್ಟೊಂದು ಜ್ಞಾನ ಇದೆ, ಈ ವಯಸ್ಸಿನಲ್ಲಿ ಆ ಜ್ಞಾನ ಇದೆ ಅಂತ ಹೇಳಿದ್ದೆ. ಯಾರು ನಾಟಕನೂ ಬೇಡ ಏನೂ ಬೇಡ ಅಂತ ಮನೆಗೆ ಕರ್ಕೊಂಡೋಗಿ ಊಟ ಹಾಕಿ ಮನೇಲಿ ಇಟ್ಕೊಂಡು ವಿದ್ವತ್ತಿಗಾಗುವಷ್ಟು ಪಾಠ ಮಾಡಿದ್ರು ಅವರು. ಅವ್ರು ಇಷ್ಟೊಂದು ತಿಳುವಳಿಕೆ ಇರ್ತಕ್ಕಂಥ, ಇಷ್ಟೊಂದು ವಿದ್ಯೆ ಇರ್ತಕ್ಕಂಥ ಮನುಷ್ಯ ಅನ್ನೋದು ಕಾಣಿಸ್ಕೊಳ್ಳೋದೇ ಇಲ್ಲ. ಏನೇ ಯಾಕೆ ಅವತಾರ ಮಾಡಿದೆ ಅರ್ಥ ಮಾಡ್ಕೋಬೇಕನೋ. ಏನು ಯುದ್ಧ ಮಾಡೋಕ್ಕೆ ಹೋಗ್ತೀನೋ ರಾಮನ ಹತ್ರ ಅಂತ ಪುಸ್ತಕದಲ್ಲಿ ಒಂದೈತಿ ತಲೆ ಮೇಲೆ ಗಂತಿದ್ರು. ಸಾಹಿತ್ಯ ತಕ್ಕಂತೆ ರಚನೆ ಮಾಡಬೇಕು ಅನ್ನೋದನ್ನು ಕಾಳಿಂಗರಾಯರಿಂದ ಕಲಿತೆ. ಭಾವವಾಗಿ ಉರುಟುಗಳು ಎಲ್ಲೋ ದೀರ್ಘಾಕ್ಷರ ಇದೆಯೋ ಅಲ್ಲೋ ಎಲ್ಲ ಇಳ್ದಿರೋ ಕಡೆ ಎಲ್ಲ ಹೊಡಿಬಾರ್ದು, ಸಂಗತಿಗಳೆಲ್ಲ ಹಾಡಬಾರ್ದು ಅಂತ ಹೇಳಿದ್ರೆ ಆ ಒಂದು ಇದನ್ನು ಆ ಮೆಥಡನ್ನು ದೇವೇಂದ್ರಪ್ಪನವರಿಂದ ಕಲ್ತ್ಕೊಂಡೆ. ನನಗೇನು ಆಸೆ ಇತ್ತು ಅಂದರೆ, ನನಗೆ ತುಂಬಾ ಆಸೆ ಇದ್ದಿದ್ದು ಅವ್ರ ಸಂಗೀತ ಕಚೇರಿ ಕೇಳಬೇಕು ನಮ್ಮ ಅಣ್ಣಂದು. ನಂದು ಮೊದಲನೇ ಸಂಗೀತ ಕಚೇರಿ ಆಗಿದ್ದು ಚಿಕ್ಕ ಹುಡುಗ ನಾನು ಹೊಳೆನರಸೀಪುರದಲ್ಲಾಯಿತು.
ಬಡತನ ಯಾವಾಗ ನಾವು ಬಟ್ಟೆ ಕಚೇರಿಗೆ ಹಾಕ್ಕೊಳಕ್ಕೆ ಹೋಗೋಕೆ ಬಟ್ಟೆನೂ ಗತಿ ಇಲ್ಲ. ಅಲ್ಲಿ ಸಬ್ಬಿನ ಇದು ಸರ್ಕಲ್ ಇನ್ಸ್ಪೆಕ್ಟ್ರ್ ಕೃಷ್ಣಮೂರ್ತಿ ಅಂತ ಅವ್ರು ನನಗೆ ಎರಡು ಪೈಜಾಮ 2 ಜುಬ್ಬ ಹೊಲಿಸ್ಕೊಟ್ಟು ಆ ಕಚೇರಿಗೆ ಅಲ್ಲಿ ಕರ್ಕೊಂಡೋಗಿ ಹಾಡಿಸಿದ್ರು. ನೋಡಿ ಹುಡುಗ ಚಿಕ್ಕ ಹುಡುಗ ಹಾಡ್ತಾನೆ ಅಂತ. ಅವ್ರ ಸಮ ನಾವು ಹಾಡೋದಕ್ಕೂ ಆಗಲ್ಲ, ಅವ್ರಿಗಾಗಿರೋ ಇವಾಗ ವಯಸ್ಸು ಏನು ಅವ್ರ ಬಾಯಲ್ಲಿ ಕೇಳಬೇಕು ಹಾಡನ್ನ, ನಾವೇನು ಆಡ್ತೀವಿ. ಪರಮಶಿವರ ಫಿಂಗರಿಂಗ್ ಅಂತ ಏನಂತಾರೆ, ಅಂದರೆ ಬೆರಳಿದೆಯಲ್ಲ ಅದು ಹಾರ್ಮೋನಿಯಂ ಮೇಲೆ ಓಡಾಡಿದ್ರೆ ಒಂದು ರೀಡಿನ ಶಬ್ದ ಕೇಳಲ್ಲ ನೀವು. ಅವನ ಹಾರ್ಮೋನಿಯಂ ಇಲ್ದೇ ಇದ್ದರೆ ನಮಗೆ ಪಾತ್ರ ಮಾಡೋಕ್ಕೆ ಆಗ್ತಿರಲಿಲ್ಲ. ನನಗೆ ಏನಂದರೆ ಕೆಲವರೆಲ್ಲ ಹೀಗೆ ಅಂತಾರೆ, ಕೈಯೆಲ್ಲ ಹೀಗೆ ಅನ್ನೋದು ಮಾಡೋದೆಲ್ಲ ಮಾಡ್ತಾರೆ. ನನಗೆ ಗಂಭೀರವಾಗಿ ಕೂತ್ಕೊಂಡಿರಬೇಕು, 2 ಕೈ ಮಾತ್ರ ಓಡಾಡ್ತಿರ್ಬೇಕು. ಇದು ಮೊದಲಿಂದ ಅಭ್ಯಾಸ ನನಗೆ. ನಿದ್ದೆ ಮಾಡ್ತಾಯಿದ್ರು ಆ ಬೆರಳುಗಳು ಓಡಾಡ್ತಾಯಿದ್ರು. ಅಂಥ ಒಂದು ಹಾರ್ಮೋನಿಸ್ಟನ್ನು ನೋಡಿದ್ದೇ ಇಲ್ಲ. ಕೀಬೋರ್ಡ್ ನೋಡ್ಸೋಕೆ ಕರ್ಕೊಂಡು ಹೋಗ್ತಾರೆ ನನ್ನನ್ನು, ಲೈಟ್ ಮ್ಯೂಸಿಕ್ಕಿಗೆ, ಶಾಸ್ತ್ರೀಯಕ್ಕಲ್ಲ, ಲೈಟ್ ಮ್ಯೂಸಿಕ್ ಕರ್ಕೊಂಡು ಹೋಗ್ತಾರೆ. ಯಾತ್ರಿಂದ ಕರ್ಕೊಂಡು ಹೋಗ್ತಾರೆ ಅಂದರೆ ಹೇಗೆ ಅಂದರೆ ಮಕ್ಕಳು ತಕ್ಕಂತೆ, ಆ ಮಕ್ಕಳು ತಕ್ಕಂತೆ ನುಡಿಸ್ಕೋತೀನಿ. ಗುರು ಗೋವಿಂದ ದೋನೋ ಕಡೆ ಕಿಸ್ಕೋ ಕರೆ ನಮಸ್ಕಾರ ಅಂತ. ಗುರುಗಳ ಕೋಪ ಬಂದರೆ ಕೃಷ್ಣ ಏನು ಮಾಡೋಕ್ಕಾಗಲ್ಲ, ಕೃಷ್ಣನ ಕೋಪ ಬಂದರೆ ಗುರುಗಳು ಕಾಪಾಡ್ತಾರಂತೆ. ಹಾಗೆ ನಾನೇನೇ ತಪ್ಪು ಮಾಡಿದ್ರು ಹಾಡುವಾಗ ಪರಮಶಿವ ಹಾರ್ಮೋನಿಯಂ ಆದರೆ ಅವರು ಅದನ್ನು ಒಂದಷ್ಟು ಗಲಾಟೆ ಮಾಡಿ ಅದನ್ನು ಮುಚ್ಚಿ ನಾವು ಹಾಡಿದ್ದು ತುಂಬ ಚೆನ್ನಾಗಿದೆ ಅನ್ನೋ ರೀತಿಲಿ ತೋರಿಸ್ಕೊಡ್ತಾರೆ. ಮಗುನಲ್ಲಿ ಮಗು ಆಗಿರ್ತಾರೆ, ಮಧ್ಯವಯಸ್ಕರ ಥರ ತುಂಬ ವಯಸ್ಸಾದವ್ರಿಗೆ ಅನುಭವಗಳ ಥರ ಮಾತಾಡ್ತಾರೆ. ಮಗು ಅಲ್ಲಿ ಚಿಕ್ಕ ಮಗು ಆದರೂ ಅಲ್ಲಿ ಅವಳೇ ದೊಡ್ಡವಳು, ನಾವು ಅಲ್ಲಿ ಪಕ್ಕವಾಗಿದ್ದವರು. ಆ ಮಕ್ಕಳನ್ನ ಉಳಿಸೋದಕ್ಕೆ ಪ್ರಯತ್ನ ಪಡಬೇಕೇ ಹೊರತು ನಾವು ಏನು ನಮ್ಮ ಹಾರ್ಮೋನಿ ಕೀಬೋರ್ಡ್ ಬಡ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟಿದೆ, ವಾಲ್ಯೂಮ್ ಕಟ್ಕೊಂಡು ಬಡ್ಕೊಂಡು ಆ ಹುಡುಗರನ್ನ ಕೊಲೆ ಮಾಡೋದಲ್ಲ. ಒಂದು ಗಮಕ ಬಂದ ರೀತಿಯಲ್ಲಿ ಭ್ರಮೆಯನ್ನು ಹುಟ್ಟಿಸುವ ಕೈ ಚಳಕ ಪರಮಶಿವನವರದು ತುಂಬ ಶ್ರುತಿಶುದ್ಧವಾದ ಸಂಗೀತ ಮತ್ತು ಅವರ ಲಯಗಾರಿಕೆಯೂ ಅಷ್ಟೇ ಅಚ್ಚುಕಟ್ಟಾದದ್ದು. ಲಯದ ಸರ್ಕಸ್ಸನ್ನು ಮಾಡುವುದಕ್ಕಿಂತ ಲಯವನ್ನು ಸನ್ನಿವೇಶಕ್ಕೆ ಮುಡಿಪಾಗಿ ಕರಗಿಸುವಂಥದ್ದು ಅಲ್ಲಿ ಶ್ಲೇಷಣೆ ಅನ್ನುವ ಧಾತುವಿನಂತೆ ಲಯವನ್ನು ಅವರು ತೋರ್ಪಡಿಸ್ತಾರೆ. ಹಾಡುಗಾರಿಕೆ ಹಿಂದೆ ವಾದ್ಯ ಇರಬೇಕು, ಶೇಗಳು ಪೇಗಳು ಇದನ್ನು ಆ ಗಮಕಗಳು ಕೊಟ್ಟು ನುಡಿಸಿದ್ರೆ ಹಾರ್ಮೋನಿಯಂನಲ್ಲಿ ಪಿಟೀಲ್ಗಳ್ದಾಗ ಕೇಳ್ತೈತೆ. ಬೇರೆ ವಾದ್ಯಗಳಿಗಿರೋ ಅಷ್ಟು ಬೆಲೆ ಹಾರ್ಮೋನಿಯಂ ಇಲ್ಲ ಅಂತ ಜನರಲ್ಲ ಅಭಿಪ್ರಾಯ. ಆಕಾಶವಾಣಿಯಲ್ಲಿ ಕೂಡ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು, ಹಾರ್ಮೋನಿಯಂ ವಾದ್ಯ ಎಲ್ಲ ಬೇಕಾಗಿಲ್ಲ ಅಂತ. ಈಗ ಮೊನ್ನೆ ಅದನ್ನು ಮತ್ತೆ ಅದು ವಾದ್ಯ ಅಂತ ಪರಿಗಣಿಸಿ ಅದನ್ನು ಆಕಾಶವಾಣಿಗೆ ಅಲೋ ಮಾಡೋದು. ಮುಂಚೆ ಇರಲಿಲ್ಲ ಅದನ್ನೇ. ಅಂದರೆ ಅದ್ರ ಹಿನ್ನೆಲೆ ಎಷ್ಟು ಚೆನ್ನಾಗಿದೆ ಅಂದರೆ ರಂಗಭೂಮಿಗೆ ಪ್ರತಿಯೊಂದಕ್ಕೂ ಹಾರ್ಮೋನಿಯಲ್ದೆ ಏನೂ ನಡೀತಾನೆ ಇರಲಿಲ್ಲ. ಭಾಳ ಸೊಗಸಾಗಿ ಹಾರ್ಮೋನಿಯಂ ಬರೆಸ್ತಾಯಿದ್ರು. ಸೊಗಸಾಗಿ ಏನು ಯಾವ ಕಾರಣದಿಂದ ಸೊಗಸು ಅಂತ ಹೇಳ್ತೀವಿ, ಅದನ್ನು ವಿಮರ್ಶೆ ಮಾಡಿ ಬರೆದಂಥ ಲೇಖನಗಳನ್ನ ನಾನು ಕಂಡೇ ಇಲ್ಲ. ಕಣ್ಣುಚ್ಚಿ ಮಲಗಿಹಳೆ ಧಾತ್ರಿ, ಏಕಾಂತವಾಗಿದೆ ಬಲು ಮೌನ ಸಾಗಿದೆ, ಏಕಾಂತವಾಗಿದೆ ಬಲು ಮೌನ ಸಾಗಿದೆ, ಹಾಯಾಗಿ ನೀ ಮಲಗೋ ಕಂದ, ಹಾಯಾಗಿ ನೀ ಮಲಗೋ ಕಂದ. ಸಾಹಿತ್ಯದಲ್ಲೂ ಸಹಿತ ಅವ್ರಿಗೆ ಒಳ್ಳೆ ಪರಿಶ್ರಮ ಆಯಿತು. ಆದರೆ ಅದ್ಯಾಕೋ ಏನವರು ಅದೆಷ್ಟೋ ಸಾಹಿತ್ಯಗಳ ಬಗ್ಗೆ ಅವ್ರ ಜ್ಞಾನ ಇದ್ದು ಸಹಿತ ಆ ಬರೆಯೋದಕ್ಕೆ ಪ್ರಯತ್ನ ಪಡಲಿಲ್ಲ. ಬರೀ ಸಂಗೀತಕ್ಕಷ್ಟೇ ಅವರು ತಮ್ಮ ಜೀವನವನ್ನು ತೊಡಗಿಸ್ಕೊಂಡ್ರು. ಕೈಲಾಸದಲ್ಲಿ ಈಶ್ವರ ಒಂದು ಗಂಧರ್ವನಿಗೆ ಶಾಪ ಕೊಟ್ಬಿಟ್ಟು, ಹೋಗು ನೀನು ಭೂಮಿಯಲ್ಲಿ ಹೋಗಿ ಎಲ್ಲರಿಗೂ ಸ್ವಲ್ಪ ನಿನ್ನ ಸಂಗೀತವನ್ನು ಉಣಿಸಿ ಬಾ ಅಂತ ಕಳಿಸೋದು ನೀನು ಅಂತ ಅನ್ಸುತ್ತೆ. ಅವ್ರು ಹಾಡೋಕ್ಕೆ ಶುರು ಮಾಡಿದ್ರೆ ನಮಗೆ ಈ ಲೋಕನೇ ಮರ್ತು ಬಿಡ್ತೀವಿ. ಸಾಹಿತ್ಯ ತಕ್ಕಂತೆ ರಾಗ ಸಂಯೋಜನೆ ಮಾಡಬೇಕು, ರಾಗವೇ ಪ್ರಮುಖವಾಗಿದ್ದು ಗಲಾಟೆ ಮಾಡಬಾರ್ದು. ಸಾಹಿತ್ಯ ಜನಗಳಿಗೆ ಮುಟ್ಟಬೇಕು. ಆ ಸಾಹಿತ್ಯ ಮುಟ್ಟೋದಕ್ಕೆ ಬರೀ ಸಾಹಿತ್ಯ ಈಗ ಆಸೆಗಳು ಪಾಶೆಗಳು ಲಾಲಸೆ ವಿನಾಶಗಳು ನೋಡಿ ಇದು ಮುಟ್ಟಲ್ಲ. ಆಸೆಗಳು ಪಾಶೆಗಳು ಲಾಲಸೆ ವಿನಾಶಗ ಅದು ಜನಕ್ಕೆ ಪರಿಣಾಮ ಆಗುತ್ತೆ. ಆ ಭಾವಕ್ಕಾಗಲಿ ಕೊಡ್ತಿದ್ದಂಥ ಬೆಲೆ ಆಗಲಿ, ಭಾವಕ್ಕೆ ಕೊಡ್ತಿದ್ದ ಬೆಲೆ ಆಗಲಿ, ಆ ಪದಗಳಿಗೆ ಸಲ್ಲಬೇಕಾದ ಗೌರವ ಆಗಲಿ, ಇದ್ರ ಬಗ್ಗೆ ತುಂಬ ತುಂಬ ಹೆಚ್ಚಿನದಾಗಿ ಅವರು ಅದಕ್ಕೆ ಗೌರವ ಕೊಟ್ಟು ಹಾಡ್ತಾ ಇದು ಮಾಡ್ತಾ ಇದ್ರು. ನಾವೇನು ಡೌನ್ ಟು ಅರ್ತ್ ಅಂತೀವಲ್ಲ, ಆ ಪದ ಏನಾದರೂ ಫಾರ್ಮ್ ಆಗಿದ್ದರೆ ಅದರ ಪೂರ್ಣಾರ್ಥಕ್ಕೆ ಯೋಗ್ಯನಾದ ಅಭಿವ್ಯಕ್ತಿ ನಮ್ಮ ಪಮ್ಮಿ. ಹೋಗಿ ನೋಡಿ, ನಾನು ಹೀಗೆ ಮಾಡಿದ್ದೀನಿ, ನಾನು ಚಿಕ್ಕನಿಂದ ಹೀಗೆ ದುಡಿದಿದ್ದೀನಿ, 4 ವರ್ಷದ ಹುಡುಗಿನಿಂದ ದುಡಿದಿದ್ದೀನಿ, 75 ವರ್ಷ ನಾನು ರಂಗಭೂಮಿ ಸೇವೆ ಹೇಳ್ಕೊಳ್ಳೋದೇನಿದೆ, ನೀವು ಯಾಕಿರೋದು ಅಂತ ನಾನು ನೀವು ಗುರುತಿಸ್ಬೇಕಾದ ನಿಮ್ಮ ಕರ್ತವ್ಯ. ನಾನು ಬಂದು ಹೇಳ್ಕೋಬೇಕು. ಯಾವ ಮನುಷ್ಯನು ಆತ್ಮಗೌರವ ಇರೋನು ಬಂದು ನೋಡಿ ನಾನು ಹೀಗೆ ಮಾಡಿದ್ದೀನಿ, ನಾನು ಹಾಗೆ ಮಾಡಿದೆ, ಇದನ್ನು ಯಾವನು ಹೇಳ್ಕೊಳ್ಳಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ
ಅಂತ ಭಗವಂತ ಹೇಳಿದ್ದಾನೆ. ಕೆಲಸ ಮಾಡೋದ್ರಿಂದ ಅಷ್ಟೇಪ್ಪ ನಿನ್ನ ಜವಾಬ್ದಾರಿ, ಅದರ ಫಲಾಫಲಗಳನ್ನು ನನಗೆ ಬಿಡು ಅಂತಂದರೆ ಎಲ್ಲ ವಾದ್ಯಗಳನ್ನು ಬರೀ ಗುರುಗಳನ್ನ ನೋಡ್ತಿದ್ದ, ಎಲ್ಲ ಕಲ್ತ್ಬಿಟ್ಟ ಅವನೇನೆ. ಇವತ್ತಿಗೆ ಹಾಗೆ ನೋಡಿದ್ರೆ ಹಾರ್ಮೋನಿಸ್ಟ್ಗಳು ಎಲ್ಲ ವಾದ್ಯಗಳು ಕಲ್ತಿರೋದು ಭಾಳ ಅಪರೂಪ. ಅವನೊಂಥರ ಈ ನೀರಿದ್ದಾಗಿರಿ, ದುಂಡನೆ ಪಾತ್ರೆ ದುಂಡಿಗೆ, ಚೌಕನೆ ಪಾತ್ರೆ ಚೌಕ, ಅಲ್ಲಿಗೆಲ್ಲ ತುಂಬೋರು. ಯಾಕೆ ತುಂಬೋರು ಅಂದರೆ ಹಿಂದೆ ತುಂಬಿದ್ದವರಿಗಿಂತ ಚೆನ್ನಾಗಿ ತುಂಬಿ ಮುಂದಿನೊಬ್ಬ ತುಂಬಬಾರ್ದು ನನಗೆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವಷ್ಟು ಚೆನ್ನಾಗಿ ತುಂಬೋರು. ಏನನ್ನು ನೋಡಿದ್ರು, ಏನು ಕೇಳಿದ್ರು, ಏನು ಹೊಸದು ಕಿವಿ ಮೇಲೆ ಬಿದ್ದರೂ ಅದನ್ನು ಗ್ರಹಿಸುವ ಆ ಗ್ರಹಣ ಶಕ್ತಿ ಇದೆ. ಯಾವುದೇ ವಿಚಾರವಾಗಲಿ, ಅದು ಇದು ಅಂತಿಲ್ಲ, ಸಂಗೀತನೇ ಅಂತನಲ್ಲ, ಸಾಹಿತ್ಯವಾಗಲಿ ಅಥವಾ ಒಂದು ಸನ್ನಿವೇಶ. ನನಗೆ ಇದು ಹೇಗೆ ಮಾಡ್ತಾರೆ ಇವರು, ಆಕಾಶದಲ್ಲಿ ಹಾರಾಡ್ತಾನಲ್ಲ, ಎಲ್ಲಿ ಹಾರಾಡ್ತಾನೆ, ಹೇಗೆ ಇದನ್ನು ತಿಳ್ಕೊಬೇಕು ಅಂತ ನಾನು ಕೃಷ್ಣಲ್ಲಿ ಪಿಕ್ಚರ್ನಲ್ಲಿ ಎಡಿಟಿಂಗ್ ಹೋಗಿ ಸೇರಿಕೊಂಡೆ. ಡೈರೆಕ್ಟ್ರಿಗೆ ಸಿ ವಿ ರಾಜುಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ, ಮತ್ತು ಕಾಳಿಂಗರಾಯರಿಗೆ ಸಂಗೀತಕ್ಕೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಡೈರೆಕ್ಟ್ರ್ ಸೇರ್ಕೊಂಡು ಎಡಿಟಿಂಗಿಗೆ ಹೋದೆ. ಅದು ಅವಾಗ ಗೊತ್ತಾಯ್ತು ನನಗೆ, ಓ ಇದೇನಿಲ್ಲ, ಇದು ಇಷ್ಟೇನ ಇದ್ರ ವಿಚಾರ ನಮ್ಗೆ ಹಂಗೆ ಕಾಣಿಸುತ್ತೆ ಅಂತ. ತನ್ನ ಕೆಲಸವನ್ನು, ತನ್ನ ಸಂಗೀತವನ್ನೇ ಜೀವನ ಪೂರ್ತಿ ಆರಾಧಿಸ್ತಾ ಯಾವುದರ ಹಿಂದೆ ಹೋಗಲಿಲ್ಲ ಅನ್ನೋ ಸಂದೇಶ ಇದೆಯಲ್ಲ, ಇದು ಬಹಳ ಅದ್ಭುತ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ತಿಳಿದಿದ್ದಾರೆ, ಆದರೆ ಏನೂ ತಿಳಿದಿಲ್ವೇನೋ ಅನ್ನೋ ಹಾಗೆ ಇದ್ದಾರೆ ಅಷ್ಟೆ. ಕರ್ನಾಟಕ ಸಂಗೀತದ ಜೀವಾಳವಾದಂಥ ಕಂಪಿತ, ಸ್ಫುರಿತ, ಪ್ರೇಂಖಿತ, ಪ್ರೇಂಖೋಲಿತ ಈ ರೀತಿಯಾದ ಗಮಕಗಳು ತುಂಬ ತುಂಬ ವಿರಳವಾಗ್ತಾ ಇದೆ. ಗಮಕ ಅಂದರೆ ಅದರಲ್ಲಿ ಬರೀ ಪ್ರಶ್ನೋತ್ತರಗಳು ಸಂಗೀತದಲ್ಲೇ, ಕಾರಣ ಕೇಳೋದು, ಕುಂತಿ ಉತ್ತರ ಹೇಳೋದು, ಪ್ರತಿಯೊಂದೂ ಸಂಗೀತದ ಗಮಕದಲ್ಲೇ ಪ್ರಶ್ನೋತ್ತರಗಳು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳಿಗೆ ಬೆಟ್ಟದ ಗೌರಿ ಅಂತ ಒಂದು ಚಿತ್ರ ಶುರು ಮಾಡಿ ಅದರಲ್ಲಿ ಕಸ್ತೂರಿ ಶಂಕರ ಮತ್ತು ನನ್ನ ಕೈಯಲ್ಲಿ ಹಾಡಿಸ್ಬೇಕು ಅಂತ ಪರಮಶಿವ ಕೈಲಿ ಹೇಳಿದ್ದಾರೆ. ಆ ಬೆಟ್ಟದ ಗೌರಿ ಹಾಡುಗಳು ತುಂಬ ಚೆನ್ನಾಗಿ ಒಳ್ಳೆ ಸಾಹಿತ್ಯ ಮಾಡಿದ್ದೆ. ಆ ಪುಟ್ಟಣ್ಣ ಬಂದು ಒಮ್ಮೆ ಇಷ್ಟು ಚೆನ್ನಾಗಿ ಟ್ಯೂನ್ ಎಲ್ಲ ಮಾಡಿಬಿಟ್ಟು ಇಂಥ ಸಾಹಿತ್ಯ ಇದ್ದೇನೆ, ಆಮೇಲೆ ಒಂದೆರಡು ಹಾಡು ನಾನು ಉಪಯೋಗಿಸ್ಕೊಳ್ಳ ಅಂತ ಅವರನ್ನು ಕೇಳ್ದ. ನಾನು ಪಿಕ್ಚರ್ ಮಾಡಬೇಕು ಅಂತಿದ್ದೀನಿ ಕಣು ಅಂತ. ಅದೊಂದು ಕಾಲ್ವಾಸಿ ಮೂರನೇ ಒಂದು ಭಾಗ ಪಿಕ್ಚರ್ ಆಯಿತು, ಹೋಗ್ಬಿಟ್ಟ ಅವರು. ಪಕ್ಷಿಧಾಮನನ್ನೂರು ಕರ್ನಾಟಕ ರಾಜ್ಯದ ಹೆಸರು, ಕನ್ನಡವೇ ನನ್ನ ಉಸಿರು, ಕರ್ನಾಟಕ ರಾಜ್ಯದ ಹೆಸರು, ಕನ್ನಡವೇ ನನ್ನ ಉಸಿರು, ಕನ್ನಡ ನನ್ನ ಉಸಿರು. ಪರಮಶಿವನವರ ಹಾಡುಗಳು ನಿಜಕ್ಕೂ ಅದು ಬಂದಿದ್ರೆ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ನಾನು ಈಗಲೂ ಅಂದ್ಕೊಳ್ತೀನಿ. ಬಹುಶಃ ಹಾಡು ಹೊರಗಡೆ ಬಂದಿದ್ದರೆ ಅವರ ನಿಜವಾದ ಯೋಗ್ಯತೆ ಅಂತ ಹೇಳೋದ ಶಕ್ತಿ ನಿಜವಾಗ್ಲೂ ಗೊತ್ತಾಗಿರೋದು. ಎಷ್ಟು ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಮಾಡಿ ನನಗೆ ಹಾಡಮ್ಮ ಅಂತ ಅವತ್ತು ಆಶೀರ್ವಾದ ಮಾಡಿದರು. ಅಲ್ಲಿಂದ ಈಚೆಗೆ ನಾನು ಮತ್ತೆ ಹಿಂತಿರುಗಿ ನೋಡಿಲ್ಲ. ದೇವದಾಸಿ ಪಿಕ್ಚರ್ಗೆ ಹೋಗ್ಬೇಕಾದ್ರೆ ಹಾಡು ಮಾಡಬೇಕಾದ್ರೆ ನಾನು ರೈಲಲ್ಲಿ ಕೂತ್ಕೊಂಡು ಸಾಹಿತ್ಯ ಅವನ ಸಾಹಿತ್ಯ ಮಾಡೋದು ನಾನು ಎರಡು ಹಾಡಿಗೆ ನಾನು ಕಂಪೋಸ್ ಮಾಡಿದೆ ದೇವದಾಸಿ ಪಿಕ್ಚರ್ಗೆ. ಈಗ ವೆಂಕಟೇಶ್ ನೋಡಯ್ಯ ಅಂತ ನೋಡಪ್ಪಮ್ಮಿ ಅಂತ ಅವರು ನೋಡಪ್ಪಮ್ಮಿ ಅಂದಾಗ, ನಾ ಕಂಡೆ ನಿನ್ನಲ್ಲಿ ಮನೆ ದೇವರ ಆ ಸ್ನೇಹ ವಾತ್ಸಲ್ಯ ಅಜರ ಮರ ತೀರ್ಥ ಮಾಡಬೇಕು ಅಂತಿದ್ರು. ನಾನು ಚುಪಿ ಹೈ ಕಹ ಅಂತ ಕೇಳಿಸುತ್ತೆ, ಅದು ಬೇಡ ಅಂತ ಹೇಳಿ ನಾನು ಹೀಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವರೇ ವೆಂಕಟೇಶ್ವರಿ ಅಂತೇಳಿ, ನಾ ಕಂಡೆ ನಿನ್ನಲ್ಲಿ ಮನೆ ದೇವರ ನನ್ನ ಮನೆ ದೇವರ ಈ ಟ್ಯೂನು ನಾನೇ ರೈಲಲ್ಲಿ ಹೋಗ್ತಾ ಕೂತ್ಕೊಂಡು ನಾನು ಪ್ರಭಾಕರ ಶಾಸ್ತ್ರಿ ಸಾಹಿತ್ಯ ಬರೆಯೋಕ್ಕೆ ನಾನು ಟ್ಯೂನ್ ಮಾಡೋಕ್ಕೆ 2 ಹಾಡು ನನ್ನದೇ ಅಲ್ಲಿದ್ದಿದ್ದು. ಹೊಸ ಹೊಸ ರಾಗಗಳನ್ನು ಹಾಕುವ ಕ್ರಮ, ಅದನ್ನು ಕಲಾವಿದರಿಗೆ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಕೂರಿಸುವ ಕ್ರಮ. ಪರಗುಣಶೀಕರ ಮುದಧಿಂಕೃತ್ವ ತತ್ರ ಖೇಲಭ್ಯ ಅಂತ ಹೇಳ್ತಾರಲ್ಲ, ಹಾಗೆ ಇನ್ನೊಬ್ಬರಲ್ಲಿರುವಂತಹ ಚಿಕ್ಕ ಟ್ಯಾಲೆಂಟನ್ನಾದರೂ ಅದನ್ನು ಚೆನ್ನಾಗಿ ಪ್ರೊಜೆಕ್ಟ್ ಮಾಡಿ ಅವನನ್ನು ಅಲ್ಲೆಗಳಿದೆ ಅವನಲ್ಲಿರೋ ಟ್ಯಾಲೆಂಟನ್ನು ಎತ್ತು ತೋರಿಸುವಂಥದ್ದೊಂದು ಅದ್ಭುತವಾದ ಶಕ್ತಿ. ಪರಮಶಿವನವರು ಆ ಜ್ಞೇಯತೆಯನ್ನು ಮತ್ತು ಕಾವ್ಯ ಗುಣವನ್ನು ಗುರುತಿಸ್ಕೊಳ್ಳೋದ್ರಲ್ಲಿ ಗುರುತಿಸ್ಕೊಂಡು ಅದಕ್ಕೆ ಸಂಗೀತ ನೀಡ್ತಕ್ಕಂಥ ಒಂದು ಚಾಕಚಕ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಭಾಳ ಮೇಧಾವಿ ವಿದ್ವಾಂಸ ಅಂತಲೇ ಹೇಳ್ತೀನಿ. ಈಗ ಏನೋ ಎಲ್ಲ ಕಡೆಗೆ ಹೋದೆ, ಆದರೆ ಬಂದಿದ್ದೆಲ್ಲ ಸುತ್ತಕೊಂಡು ಭೂಮಿ ದುಂಡಿಗಿದೆ ಅಂತ ಬಂದಿದ್ದು ರಂಗಭೂಮಿಯಲ್ಲೇ ಇಲ್ಲೇ ಬಂದು ಮತ್ತೆ ಸಿಕ್ಕಾಕೊಂಡಿದ್ದು. ಪರಮಶಿವನಲ್ಲಿರ್ತಕ್ಕಂಥ ವಿದ್ವತ್ತು ರಾಗ ಛಾಯೆ, ಸಿನಿಮಾಕ್ಕೆ ಇಂಪಾಗಿರ್ತಕ್ಕಂಥ ಹಾಡುಗಳು ಬೇಕಲ್ಲ, ಅದು ರಂಗಗೀತೆಗಳಲ್ಲಿ ಕಾಣ್ತಾ ಇತ್ತು. ಅದ್ರ ಜೊತೆಗೆ ಸಿನಿಮಾಕ್ಕೆ ಅದನ್ನು ಬದಲಾಯಿಸ್ತಕ್ಕಂಥ ರೀತಿ, ಸಿನಿಮಾ ಕೇಳ್ತಾರಲ್ಲ ನಾಟಕ ಇದ್ದಾಗ ಇರಬಾರ್ದು ಅನ್ನೋಕ್ಕೋಸ್ಕರ ಕೆಲವು ವಾದ್ಯಗಳನ್ನ ಹೆಚ್ಚಾಗಿ ಹಾಕಿ ಅದರಲ್ಲಿ ಪರಿಣತಿ. ಬೆಡಗು ಬಿನ್ನಾಣ ಬಿನ್ನಾಣ ಬಿನ್ನೋಣ, ಅದಕ್ಕೂ ಈ ಬಿನ್ನಾಣಕ್ಕೂ ಅದೇ ರಾಗ ಅದೇ ತಾಳ್ವೆ, ಆ ಭಾವನೆಗಳೆಲ್ಲ ಆ ಸಾಹಿತ್ಯ ಒಳ್ಳೆಯ ಸಾಹಿತ್ಯ ಇದ್ದರೆ ಒಳ್ಳೆಯ ರಾಗವನ್ನು ಕೊಡೋದಕ್ಕೆ ಸಾಧ್ಯವಿದೆ. ಅದನ್ನು ಪುಣ್ಯಾತ್ಮರು ಕಾಳಿಂಗರಾಯರಿಂದ ಬಂತದೆ. ನಿನ್ನ ಬಾಂಧಳದಂತೆ ಎನ್ನ ಎದೆ ಇರಲಿ, ನಿನ್ನ ಸಾಗರದಂತೆ ಎನ್ನ ಮನವಿರಲಿ. ಅದೇ ಕೃಷ್ಣನ ಪಿಕ್ಚರ್ನಲ್ಲಿ ಹಾಡೋದಕ್ಕೋಸ್ಕರ ಬಂದಿದ್ರು. ಮೋಹನ್ ಕುಮಾರಿ, ಕಾಳಿಂಗರಾಯರು, ಪರಮಶಿವ 3 ಜನ ಹಾಡೋದಕ್ಕೋಸ್ಕರ ಬಂದಿದ್ರು. 42ನೇ ಇಸ್ವಿ ನಾನು ಮದ್ರಾಸಿಗೆ ಹಾಡೋಕೆ ಹೋದಾಗ ಕಾಳಿಂಗರಾಯರ ಪರಿಚಯ ಆಗಿತ್ತು.
ಅವ್ರು ನೀನೇನು ಹಾಡಿದ್ದು ವೆರಿ ಗುಡ್ ಬಾಯ್ ಕೀಪ್ ಇಟ್ ಅಂತ ಹೇಳಿ ಬೆಂತಟ್ಬಿಟ್ಟು ಹೋಗಿದ್ರು. ನಮ್ಮ ಸಿನಿಮಾ ಲೋಕ ಏನಾದರೂ ಅವ್ರನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದರೆ ಇವತ್ತು ಯಾವ ಜಿ ಕೆ ವೆಂಕಟೇಶ್ ಇರಲಿ, ಇಳಿಯರಾಜ ಇರಲಿ, ಅವರೆಲ್ಲರೂ ಮಟ್ಟವನ್ನು ಕಾಪಾಡ್ಕೊಂಡು ಬರೋಂಥ ಒಂದು ವ್ಯಕ್ತಿತ್ವ ಆಗಲಿ ಇದಾಗಲಿ ಅವರಲ್ಲಿ ಇತ್ತು. ದೈವೇಚ್ಛೆ ನಮಗೆ ಎಲ್ಲೆಲ್ಲಿ ಅನ್ನೋದ್ ಋಣ ಯಾವ ರೀತಿ ಇದೆ ಅಂತ ಹಾಗಾಯ್ತೆ ಹೊರತು ಯೂಶಲಿ ಯಾವ ಎಕ್ಸ್ಪ್ರೆಷನ್ನು ನನಗೆ ಕಷ್ಟ ಆಗಲ್ಲ ಹಾಡೋಕ್ಕೆ. ಅಂಥದ್ರಲ್ಲೂ ಅವ್ರ ಗಂಟ್ಲಲ್ಲಿ ಬರೋ ಕೆಲವು ಎಕ್ಸ್ಪ್ರೆಷನ್ಸು ನನಗೆ ಯೋಚಿಸೋಕ್ಕೂ ಆಗಲ್ಲ, ದಿಗ್ಭ್ರಮೆ ಆಗೋಗುತ್ತೆ. ಉತ್ತಮರೇ ಬೇಳೆ ನಿಮ್ಮ ವೃತ್ತಾಂತಗಳ ಎತ್ತನ ಕ್ಷೇತ್ರವನ ರಜುತೆ ಎತ್ತನ ಕ್ಷೇತ್ರವನ ರಜುತೆ. ತುಂಬ ಟೈಮ್ ಸೆನ್ಸು. 6 ಗಂಟೆ ಟ್ರೈನು ಅಂದರೆ ಅಲ್ಲಿ ಕರೆಕ್ಟಾಗಿ 4:15 ಹೋಗಿ ರೈಲ್ವೆ ಸ್ಟೇಷನ್ಗೆ ನಿಂತು ಬಿಡ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಏನಾದರೂ ಆಗಲಿ ಎದ್ದು ಅವರು ಆ ಹಾಲನ್ನು ಬರ್ತಾರೆ ಒಂದು 4:15ಗೆ. ಆ ಹಾಲು ಕಾಯಿಸಿ ಅವರು ಸ್ನಾನ ಮಾಡಿ ಪೂಜೆ ಮಾಡಿ ಕಾಫಿ ಮಾಡಿ ನಮ್ಮ ತಾಯಿ ನೆನೆಸಿ ಆಮೇಲೆ ನಮ್ಮ ತಾಯಿ ಮಿಕ್ಕಿದ ಕೆಲಸಗಳನ್ನು ಅವ್ರು ಮಾಡ್ಕೊಂಡು ಶುರು ಮಾಡ್ತಾರೆ. ಇವರ ಪತ್ನಿ ಮೈಸೂರಿನಲ್ಲಿ ಅಧ್ಯಾಪಕಿಯಾಗಿದ್ದರು. ಆವಾಗ ಇವರು ಇಲ್ಲೇ ಇದ್ದರು. ಆಗ ಅವ್ರು ಪಡಬಾರದು ಕಷ್ಟಪಡ್ತಾಯಿದ್ರು ಅವರು ತುಂಬ. ಆದರೆ ಅದನ್ನು ಯಾರ ಮುಂದೆನೂ ಅದನ್ನು ತೋರಿಸ್ಕೊಳ್ತಾ ಇರಲಿಲ್ಲ. ಅವರು ಹೈಸ್ಕೂಲ್ ಟೀಚರ್ ಆಗಿದ್ದರು, ಮ್ಯೂಸಿಕ್ ಟೀಚರ್ ಆಗಿ. ನಾನು ಹೈಸ್ಕೂಲ್ ಟೀಚರ್ ಆಗಿದೆ, ಸಬ್ಜೆಕ್ಟ್ ಟೀಚರ್ ಆಗಿ. ಇಬ್ಬರಿಗೂ ಸಂಬಳ ಬರ್ತಾಯಿತ್ತು, ಅದರಲ್ಲಿ ತೂಗಿಸ್ಕೊಂಡು ಹೋಗ್ತಾ ಇದ್ವಿ. ಆ ದೀಪು ನಮ್ಮ ಮಗ ಇದ್ದಾನೆ, ಈಗ MTech ಮಾಡಿಬಿಟ್ಟು ಮ್ಯಾಥಮೆಟಿಕ್ಸಲ್ಲಿ PhD ಮಾಡಿ ಈಗ IIT ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕರೀತಾರೆ. ಕೆನಡಾಕ್ಕೆ ಹೋಗ್ಬೇಕು ಅಂತ ಅವನಿದ್ದಾನೆ. ಏನು ದೇವರು ಅವನಿಗೂ ಒಂದಿಷ್ಟು ಸಂಸ್ಕೃತ ಸಂಗೀತ ಏನು ಅದು ಕೊಟ್ಟಿರೋದ್ರಿಂದ ನನಗಿಷ್ಟವಾದದ್ದನ್ನು ಅವನು ಅದನ್ನು ಅಸಾರಂಗಿನ ವೀಣೆನೂ ನುಡಿಸ್ತಾನೆ. ನಾನು ವೀಣೆ ಹಾಡುಗಾರಿಕೆ ನಮ್ಮದು ಮಾಡಿಕೊಂಡು ಹಿಂದೂಸ್ತಾನಿ ಇದನ್ನು ಅಸಾರಂಗಿ ನುಡಿಸ್ತಾ ಇದ್ದಾನೆ. ಫಿಯಾಸ್ ಖಾನ್ ಥರ ಸಾರಂಗಿ ಸಹ ಕಲಿತಾ ಇದ್ದಾರೆ, ಬಹಳ ಚೆನ್ನಾಗಿ ನುಡಿಸ್ತಾನೆ ಅವನು. ಪಿತಾ ಪುತ್ರಂ ಉತ್ಪಾದ್ಯ ವೇದಾನ್ ವೇದಾರ್ಥಾಂಶ ಗ್ರಾಹಯಿತ್ವ ವೃತ್ತಿಂಚ ಕಲ್ಪಯತಿ ಸ ಮಹಾಗುರುರ್ಭವತಿ ಅಂತ. ಹಾಗೆ ನನ್ನ ತಂದೆ ನನಗೆ ಮಹಾಗುರು ಆಗಿದ್ದಾರೆ. ಹಾಗೆ ಮಗಳು ಸಹ ಭರತನಾಟ್ಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ಲು, ಅವಳು ಪಾರಂಗತೆ ಆಗಿದ್ಲು. ಎಲ್ಲಿ ಪರಮಶಿವ ಇರ್ತಾರೆ ಅಲ್ಲಿ ತಮಾಷೆ, ಹಾಸ್ಯ, ದೊಡ್ಡ ಸ್ಕೇಲ, ದುರಹಂಕಾರ ಇಲ್ಲ. ತಾನು ಎಷ್ಟು ಎತ್ತರಕ್ಕೆ ಅಭ್ಯಾಸ ಮಾಡಿದ ಸಂಗೀತ ಅಷ್ಟು ಹಸು ಮಗುವಿದ್ದಾಗ. ಕಂಪ್ನಿಯಲ್ಲಿದ್ದಾಗ ತುಂಬ ಕಾದಂಬರಿಗಳು ಓದ್ತಾ ಇದ್ದೆ. ಆನಾಕೃಷ್ಣ ಅವ್ರದ್ದು, ದಾರಾಸು ಅವ್ರದ್ದು ಎಲ್ಲ ಅದು ಏನೇನು ಪೂರ್ತಿ ಸೆಟ್ಗಳೇನಿತ್ತು ಅದೆಲ್ಲ ಬೀಚಿ ಮನೆಯಲ್ಲೇ ಇರ್ತಿದ್ದೆ ನಾನು. ಬೀಚಿಗೆ ತುಂಬ ಇಷ್ಟ ಪಮ್ಮಿ ಅಂತ. ಮನೆ ಕರ್ಕೊಂಡೋಗಿ ಊಟ ಹಾಕಿ ಅವ್ರ ಹೆಂಗಸರು ಆ ರಾಜೇಶ್ವರಿ ಅಷ್ಟಕ ಹಾಡಿ ಪರಮೇಶ್ವರಿ ಅವರು ಅಂತ ಅನ್ನೋರು, ಅವರು ತುಂಬ ಸಂಗೀತದ ಇಷ್ಟ. ಓ ಜಗಜ್ಜನನಿ ಹಾಡೋ ಅಂತ ನೀರ್ಜರನ ಕೀರ್ತನೆ ಹಾಡೋ ಅಂತ ಓ ಜಗಜ್ಜನನಿಗೆ ಜೋರಾಗಿ ಹಾಡಿದ್ರೆ ಹಾ ಅಂತ ತುಂಬ ಖುಷಿ ಪಡೋರು. ಬೀಚಿ ಬಹಳ ಆತ್ಮೀಯರು. ನಾಟಕ ಕಂಪನಿಗಳು ಒಂಥರ ಮಳೆಗಾಲದಲ್ಲಿ ಬಂದಾಗ ನಿಂತು ಹೋಗ್ಬಿಡೋದು, ತಿರ್ಗಾ ಬೇಸಿಗೆಯಲ್ಲಿ ಹೇಳೋದು, ಈ ಥರ ತಾಪತ್ರೆಗಳೆಲ್ಲ ಬಹಳ ಇತ್ತು. ಅದಕ್ಕೋಸ್ಕರ ಅವರು ಬುದ್ಧಿವಂತರಾಗಿ ಒಂದು ಕೆಲಸಕ್ಕೆ ಸೇರಿಕೊಂಡ್ರು. ಮತ್ತು ಅಲ್ಲೂ ಸಹ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸಿದ್ರು. ನಾನು ಕನ್ನಡ 2ನೇ ಕ್ಲಾಸ್ ಓದಿದ್ದಲ್ಲ, ತುಂಬ ಕಷ್ಟ ಆಯ್ತು ನನಗೆ SLC ಮಾಡ್ಕೊಳ್ಳೋದಕ್ಕೆ. 2ನೇ ಕ್ಲಾಸ್ ಬಿಟ್ಟು ಏನೂ ಗೊತ್ತಿಲ್ಲ, ಲೆಕ್ಕ ಗೊತ್ತಿಲ್ಲ, ಸೈನ್ಸ್ ಗೊತ್ತಿಲ್ಲ, ಏನೋ ದೇವ್ರು ಕಾಪಾಡಿದೆ. ಫಸ್ಟ್ ಕ್ಲಾಸ್ SLC ಆಯಿತು, ಸೆಕೆಂಡ್ ಕ್ಲಾಸ್ PUC ಆಯಿತು, ಕೆಲಸನೂ ಸಿಕ್ಕಿಬಿಡ್ತು. ವರ್ಷ ಕೂತ್ಕೊಳ್ಳೋ ಸ್ಟೈಲು, ಅಲ್ಲಿ ನಿಂತಿರೋದು ನೋಡಿದೆ, ಏನೋ ಬರಲ್ಲ, ಏನೋ ಸರ್ವಸಾಧಾರಣ ಅದೊಂದು ವ್ಯಕ್ತಿ. ಆದರೆ ಕಟ್ಟು ಬಿಚ್ಚದಾಗ್ಲೇ ಒಳಗೆ ಏನೋ ಸರಕ್ಕೇನು ಅನ್ನೋದನ್ನು ಗೊತ್ತಾಗ್ತಾ ಇತ್ತು. ಎಲ್ಲ ಆಗಿ ಅದು ಕೆಲಸಕ್ಕೆ ಹೋಗೋರು. ಸಂಜೆ ಬಂದು ಸ್ವಲ್ಪ ನಾಟಕ ಪ್ರಾಕ್ಟೀಸ್ ಮಾಡಿ ಅವರು ಅಭಿಪ್ರಾಯನ ಇದೆಲ್ಲ ಪ್ರತಿಯೊಂದನ್ನು ಮುಗಿಸ್ಕೊಂಡವರು. ಸ್ಕೂಲ್ ನನ್ನ ಕೆಲಸ ಇತ್ತು, ಗೌರ್ಮೆಂಟ್ ಕೆಲಸ ಮುಗಿಸ್ಕೊಂಡು 5 ಗಂಟೆಗೆ ನಾನು ಇಲ್ಲಿಂದ ಓಡೋಗ್ಬಿಡ್ತಿದ್ದೆ. ಎಡತೆರೆಗೆ ಹೋಗ್ತಿದ್ದೆ, ಮೈಸೂರಿಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಎಡತೆರೆಗೆ ಹೋಗಿ ರಾತ್ರಿ 10 ಗಂಟೆ ನಾಟಕ ಅವ್ರದ್ದು ಹಾರ್ಮೋನಿ ನುಡಿಸಿ, ಮತ್ತೆ ಬೆಳಗಿನ ಜಾವ ಶೃಂಗೇರಿಯಿಂದ ಬಸ್ಸು ಮೈಸೂರಿಗೆ ಬಂದು, ಮೈಸೂರಿಂದ ಮತ್ತೆ ಬೆಂಗಳೂರಿಗೆ ಬಂದು ಸ್ಕೂಲ್ಗೆ ಅಟೆಂಡ್ ಮಾಡ್ತಾಯಿದ್ದೆ. ಹೀಗೆ ಅವರ ಕಾರ್ಯಕ್ರಮ ನನ್ನ ಕಂಡ್ರೆ ತುಂಬ ಇಷ್ಟ ಅವರಿಗೆ. ಆದ್ದರಿಂದ ಅವರ ಕಾರ್ಯಕ್ರಮಗಳಿಗೆ ಅವರ ಪಾತ್ರ ಮಾಡುವಾಗ ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಯಾರನ್ನು ನುಡಿಸ್ತಾ ಇರಲಿಲ್ಲ ಅವರು. ಅದೊಂದು ಅಭಿಮಾನ. ಅದು ಯಾವುದೋ ಸಂದರ್ಭ ಎಲ್ಲೋ ಊರಿಗೆ ಹೋಗ್ತಾರೆ, ಬರೋದೇ ಇಲ್ಲ, 2 ದಿವಸ ಬರೋದೇ ಇಲ್ಲ. ಆ ಸಂದರ್ಭದಲ್ಲೆಲ್ಲ ಎಷ್ಟೊಂದು ಪತ್ನಿಯರಿಗೆ ತೊಂದರೆ ಆಗುತ್ತೆ. ಆದರೂ ಸಹ ಅವರು ಸಹಿಸ್ಕೊಂಡು ತುಂಬ ಸಮಾಧಾನವಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಮಕ್ಕಳನ್ನ ಓದಿಸೋದು, ಬೆರೆಸೋದು, ಅವ್ರಗಳ ಆಗು ಹೋಗುಗಳು ಏನು ಅನ್ನೋದು ನೋಡೋದು ಕೂಡ ನನ್ನ ಧರ್ಮ ಅಂತ ಹೇಳಿಬಿಟ್ಟು ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅಷ್ಟೇ. ಅವನು ಚಿಕ್ಕನಿಂದ ನೀವು ತಿಳಿದಾಗೆ ತುಂಬ ಕಷ್ಟಪಟ್ಟವನೇ. 3 ವರ್ಷದಿಂದ ನಾಟಕದ ರಂಗಭೂಮಿಯಲ್ಲಿದ್ದಾನೆ. ನಾವು ಬರೋಕ್ಕೆ ಮುಂಚೆನೇ ಅವನು ಬಂದುಬಿಟ್ಟ ರಂಗಭೂಮಿಗೆ. ಆಗಲಿಂದ ಒಂದೇ ಸಮನಾಗಿ ಒಳ್ಳೊಳ್ಳೆ ವಿದ್ಯಾವಂತರಿಗೂ ದೊಡ್ಡ ದೊಡ್ಡ ಕಲಾವಿದರುಗಳು, ಹೆಸರಾಂತ ಕಲಾವಿದರುಗಳ ಜೊತೆ ಒಳಗೆ
ಅವನು ಅಭಿನಯ ಮಾಡಿಕೊಂಡು ಒಂದು ಒಳ್ಳೆ ಸಂಪಾದನೆ ಮಾಡ್ಕೊಂಬಂದ ಕೀರ್ತಿನ. ನಮ್ಮ ತಂದೆಯವರು ದೇವಸ್ಥಾನದ ಅರ್ಚಕರು. ಅವರು ಹೇಳಿದ್ನಲ್ಲ ಮೊದಲೇ ಬಡ ಬ್ರಾಹ್ಮಣರು ಅಂದಾಗಿ ಅವರಿಗೆ ಅವರ ಜೀವನ ಕಳೆಯೋದೇ ಕಷ್ಟವಾಗಿತ್ತು. ಅವರು ನಮ್ಮ ಬಗ್ಗೆ ಅವ್ರಿಗೆ ಕಾಳಜಿನೇ ಇರಲಿಲ್ಲ. ನಮ್ಮ ತಾಯಿಯವರು ಮಾತ್ರ ಆಗಿನ ಕಾಲದ LS ಮಾಡಿಕೊಂಡು ಬದಲಿ ಕೆಲಸ ಅಂತ ಸಿಕ್ಕೋದು. ಯಾರಾದರೂ ರಜಾ ಹೋದಾಗ ಅವ್ರನ್ನ ತಗೊಳ್ಳೋರು. ಆಗ ಅದು ಟ್ರೈನಿಂಗ್ ಮಾಡ್ಕೊಂಡವ್ರು ಆ ಬದಲಿ ಕೆಲಸ ಮಾಡ್ಕೊಂಡು ನಮ್ಮನ್ನು ಸಾಕ್ತಿದ್ರು. ಅವಾಗ 8 ರೂಪಾಯಿ ಕೊಡೋರು ಒಂದು ತಿಂಗಳಿಗೆ ಬದಲಿ ಕೆಲಸಕ್ಕೆ ಹೋದರೆ. ಆಮೇಲೆ ಆ ಕಷ್ಟ ನೋಡಲಾರ್ದೇನೆ ನಾಟಕದ ಕಂಪ್ನಿ ನಾನು ಸೇರಿಕೊಂಡಿದ್ದು. ಯಾಕೆಂದರೆ ಅವ್ರಿಗೆ ಎಷ್ಟು ಜನ 5 ಮಕ್ಕಳು ನಾವು ಹೇಗೆ ಸಾಕ್ತಾರೆ ಅವರು. ಅದರಲ್ಲಿ ನನಗಂತೂ ಮೊದಲಿಂದ ಹುಚ್ಚ, ನಾನು ಸ್ವತಂತ್ರನಾಗೇ ಇರಬೇಕು, ಒಬ್ಬರು ಕೈ ಕೆಳಗಿರಬಾರ್ದು, ಅವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಭಾವನೆಯೇ ಮೊದಲಿಂದ. ಬಡತನದಲ್ಲಿ ಇದ್ಕೊಂಡು ಹೊಟ್ಟೆಗಾಗಿ ಕಲೆನ ಕಲಿತವ್ರು ಅವರು. ಮಳೆಗಾಲದಲ್ಲಿ ಕಂಪ್ನಿ ಮುಚ್ಚಿದಾಗ ನನಗೆಲ್ಲೂ ಜಾಗ ಇರ್ತಿರ್ಲಿಲ್ಲ. ನಾನು ರೈಲ್ವೆ ಸ್ಟೇಷನಲ್ಲಿ ಬೆಂಚಿನ ಮೇಲೆ ಮಲಗ್ತಾ ಇದ್ದೆ. ಒಂದು ಕಂಪ್ನಿ ನಿಂತು ನಡ್ಕೊಂಡು ಇನ್ನೊಂದು ಕಂಪ್ನಿಗೆ ಹೋಗಿರೋ ದಿನಗಳಿದೆ ಇವರೆಲ್ಲ. ಪಾಪ ಮನೆ ಪಾತ್ರೆ ಪರಡಿ ಎಲ್ಲ ಮಾಡಿ ಮಳೆಗಾಲ ಕಳೆದಿರೋ ದಿನಗಳಿದೆ. ಏನು ಸಾಮಾನ್ಯ ಅಲ್ಲ, ಆ ಕಷ್ಟಗಳು ಸಾಮಾನ್ಯ ಅಲ್ಲ. ಎಲ್ಲಿ ನೀನು ಪೋಪೆ ತಾತ ನಿಲ್ಲು ಪೇಳ್ವೆನೋದ ಮಾತ, ಎಲ್ಲಿ ನೀನು ಚಿಕ್ಕ ಮಗುವಿನ ಭಾಷೆ ಅಲ್ಲ. ಆ ಹಾಡು ಚಿಕ್ಕ ಚಿಕ್ಕ ಹೇಳ್ಕೊಂಡು 4 ಮಾತು. ಅಪ್ಪ ನಾನು ಬಿಟ್ಟು ಎಲ್ಲಿಗೆ ಹೋಗುತ್ತಿಲ್ವೆ, ಅಯ್ಯ ಇವರು ನಮ್ಮ ತಂದೆಯನ್ನೇಕೆ ಕೊಲ್ಲಿವ್ರಿ, ನನ್ನನ್ನೇ ಕೊಲ್ಲಿರಿ ಅನ್ನೋದು. ಆ ಮಾತು 4 ಮಾತು ಹೇಳ್ಕೊಟ್ಟಿದ್ರು. ಅದನ್ನು ಆಡ್ಬಿಟ್ಟೆ. ಅದು ಜನ ತುಂಬ ಚಿಕ್ಕ ಹುಡುಗ ಈ ವಯಸ್ಸಿನಲ್ಲಿ ಮಾತಾಡ್ತಿದ್ದಾನೆ, ಹಾಡ್ತಿದ್ದಾನಲ್ಲ ಅಂತ ಖುಷಿಯಾಗೋದ್ರು. ಮತ್ತು ನೋಡ್ತಾ ಕೂತು ಪ್ರೇಕ್ಷಕರಲ್ಲೊಬ್ಬರು ಎದ್ದು ಬಂದು ಆಗಿನ ಕಾಲದ್ದು ಬೆಳ್ಳಿ ರೂಪಾಯಿ 3 ರೂಪಾಯಿನ ಕೊಟ್ಟು ಈ ಹುಡುಗ ಅಂಥೇಳಿ ಕೈಗೆ 3 ರೂಪಾಯಿ ಕೊಡ್ತಿದ್ದಾಗೆ ನನಗೆ ಬಡತನದ ಇದು ಕಾಸು ನೋಡ್ತಿದ್ದಾಗೇ ಓಹೋ ಈ ಪಾಟು ಇಷ್ಟಕ್ಕೆ ಪಾಠ ಮಾಡಿದ್ರೆ ದುಡ್ಡು ಸಿಕ್ಕುತ್ತೆ ಅನ್ನೋ ಆಸೆ ಬಂತು. ನಾನು ಚಾಮುಂಡೇಶ್ವರಿ ಕಂಪ್ನಿಗೆ ಸೇರಿಕೊಂಡೆ. ದಕ್ಷಿಣಾದಿ ಮತ್ತು ಉತ್ತರಾದಿ 2 ಪ್ರಾಕಾರಗಳಲ್ಲಿ ರಂಗಸಂಗೀತವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಗೋವಿಂದನಂದ ಸುಖದ ಗೋವಿಂದನಂದ ಸುಖದ ಶಮಿತದನು ಜಮದ ಚರಣ ಬೃಂದ ವರದ ನಾರಾಯಣ ಶೂರ್ಯ. ಹಿಂದೂಸ್ತಾನಿ ಭಜನೆಗಳು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜಾಸ್ತಿ ಇತ್ತು. 50% ಒಂದು 50 ಭಾಗ ನಮ್ಮ ಕರ್ನಾಟಕ ಸಂಗೀತ, ಒಂದು 20 ಭಾಗ ಹಿಂದೂಸ್ತಾನಿ ಸಂಗೀತ, ಒಂದು 10 ಭಾಗ ಮರಾಠಿ ಸಂಗೀತ, 10 ಭಾಗ ಜನಪದ ಸಂಗೀತ, 10 ಭಾಗ ಪಾಶ್ಚಿಮಾತ್ಯ ಸಂಗೀತ ಎಲ್ಲವೂ ಆಗಲೇ ಅಳವಡಿಸಿದ್ರು. ಶಾಸ್ತ್ರೀಯ ಸಂಗೀತದ ಎಷ್ಟೆಷ್ಟೆಲ್ಲ ಮಜಲುಗಳು ನಮ್ಮ ರಂಗಸಂಗೀತದಲ್ಲಿ ಸೇರಿವೆ ನೋಡಿ ಎನ್ನುವ ಕಳಕಳಿಯಿಂದ ತೋರ್ಪಡಿಸ್ತಾರೆ. ತಾಳಜ್ಞಾನ ಮತ್ತು ಸಂಗೀತ ಜ್ಞಾನ, ಸ್ವರಜ್ಞಾನ ಉಳ್ಳವನು ಆ ರಾಗದ ಛಾಯೆಯನ್ನು ತಿಳ್ಕೊಂಡು ಅದರ ಯಾವ ರೀತಿಯಲ್ಲಿ ಜನಗಳನ್ನು ನಾವು ಎಳಿಬಹುದು ಅಂತಕ್ಕಂಥದ್ದು ಹೇಳೋದು ಶಾಸ್ತ್ರೀಯ ಸಂಗೀತವಾಗಿ ಹೇಳ್ತಕ್ಕಂಥದ್ದು ಕಲೆ ನಮ್ಮ ಪರಮಶಿವನಿಗೆ ಹೆಚ್ಚು. ಸರಿ 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 ದಿಗ ಗಮ ಮರಿ ದಿಗ 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 ಗಮ ಬಬ ಇದನ್ನು ಆಕಾರದಲ್ಲಿ ಹೇಳಬೇಕು. ಹೀಗೆ ಅಂತ ನೈಸಲ್ಲ, ಬಿಡಿಸಬೇಕು. ಸರಿ ಕ್ಲಿಯರ್ ಆಗಿರಬೇಕು. ಇದು ಹೀಗೆ. ಆಮೇಲೆ ಈ ಅಭ್ಯಾಸ ಅವಾಗ ಏನಾಗುತ್ತೆ, ಸಾಹಿತ್ಯನ ಅದರಂತೆಯೇ ಹಾಡೋದಕ್ಕೆ ಮತ್ತು ಉಚ್ಚಾರಣೆ ಸರಿ ಹೋಗುತ್ತೆ ಅಂತ ಸರಳೆ ಜಂಟಿ ವರ್ಷ ಅಲಂಕಾರ 3 ಕಾಲ ತಾಳ ಹಾಕೊಂಡು 7 ತಾಳಗಳು ಅಲಂಕಾರ ಹೇಳಿಕೊಟ್ಟು ಗೀತೆಗಳು, ಚಿಕ್ಕ ಚಿಕ್ಕ ಗೀತೆಗಳು, ಆಮೇಲೆ ಸ್ವರಜಿತೆ, ವರ್ಣದಲ್ಲಿ ಆಗಲೇ ನಾನು ಚಿಕ್ಕ ಹುಡುಗ, ಆಗಲೇ ನನಗೆ 2 ಕಾಲ ವರ್ಣ ಹಾಡೋದು ಹೇಳ್ಕೊಟ್ಟಿದ್ರು. ಒಂದು ಸುಮಾರು 10 ವರ್ಣಗಳು, ಒಳ್ಳೊಳ್ಳೆ ಅಪರೂಪವಾದ ವರ್ಣಗಳನ್ನ ಅಭೋಗಿದು, ಮಂದಾರಿ, ಇವೆಲ್ಲ ಈಗಿನ ಜನಗಳಿಗೆ ಮಂದಾರಿ ರಾಗೋದು ಅಪರೂಪ, ಭಾಳ ಗೊತ್ತೇ ಇಲ್ಲ ಈಗಿನ ಇದಕ್ಕೆ. ಅವರು ಮಂದಾರಿ, ಅದು ಕಾಂಬೋದಿ, ಏನು ಶಂಕರಾಭರಣ, ಕಲ್ಯಾಣಿ ಎಲ್ಲ ವರ್ಣಗಳನ್ನು 10 ವರ್ಣ 2 ಕಾಲ ಹಾಡೋದನ್ನು ಆಗಲೇ ಅಭ್ಯಾಸ ಮಾಡಿಸಿ ಅವರು ಇದಕ್ಕೆ ತಕ್ಕ ಒಂದು 20 ಕೀರ್ತನೆಗಳು ಹೇಳ್ಕೊಟ್ರು ಅವರು. ಅಲ್ಲಿಗೆ ನಂದು ಒಂದು ಘಟ್ಟ ಮುಡ್ತು. ಪಂಡಿತರು ಅವರು ಒಂದು ಭಂಡಾರ ಇದ್ದ ಹಾಗೆ ನಮಗೆ ಇಷ್ಟೊಂದು ವಿಷಯಗಳನ್ನು ತಿಳ್ಕೊಬೋದು. ಎಷ್ಟೊಂದು ಇವಾಗೆಲ್ಲ ಏನಾಗಿದೆ ಫಾಸ್ಟ್ ಫುಡ್ ಥರ. ಮನುಷ್ಯನೇ ಅಲ್ಲ, ಅದು ಏನು ತಲೆನ, ಅದು ಏನದು ಗೊತ್ತಿಲ್ಲದೆ ಇರೋ ಕೀರ್ತನೆ ಇಲ್ಲ, ರಾಗ ಕೇಳಿಲ್ಲದೆ ಇರೋ ರಾಗ ಇಲ್ಲ. ಮೆಪ್ಪುಲೆ ಕೈ ಕನತವು ಅಬ್ಬು ಬಡಗೆ ಬೇಗೆ ಮೆಪ್ಪುಲೆ ಇದು ಸನಿದ ದಪ ಇದು ಸ್ವಂತ ಸ್ವರಕಲ್ಪನೆ ಅಂಥೇಳಿ ಸ್ವರ ಹಾಕೋದು ಅಂತ. ದನಿ ಸನಿ ದಪ ಇದು 1ನೇ ಕಾಲ, ದರಿ ಸರಿ ಸರಿ ದನಿ ಸರಿ ದಪ ಮೆಪ್ಪು 2ನೇ ಕಾಲ. ಎಲ್ಲರೂ ಹಾಕ್ತಾರೆ. ಎಲ್ಲರೂ ಹಾಡೋದು, ನೀನು ಹಾಡೋದು ಏನೋ ದೊಡ್ಡಸ್ಗೆ 3 ಕಾಲ ಹಾಡಬೇಕು, 3ನೇ ಕಾಲ ಸ್ವರ ಹಾಡಬೇಕು. ದನಿ ಸರಿ ಕಂಬ ಸರಿ ಸರಿ ದನಿ ಸರಿ ಸರಿ ಬರೀ ಮೆಪ್ಪುಲ್ಲ ಕೈ ಅಂತ ಅದೆಲ್ಲ ಹೇಳ್ಕೊಟ್ಟು ಆಗಲೇ 42ನೇ, ನನಗೆ 11 ವರ್ಷ ಆಗಲೇ ಹೇಳ್ಕೊಟ್ಬಿಟ್ಟಿದ್ರು.
ಇದು ಬಹುಶಃ ಎಲ್ಲ ಶಾಸ್ತ್ರೀಯ ಚೌಕಟ್ಟನ್ನು ಮೀರಿ ಬೆಳೆದಂಥ ಒಂದು ಸಂಗೀತ. ಅಲ್ಲಿ ಶಾಸ್ತ್ರೀಯ ಒಂದು ಪದ್ಧತಿ ಇಲ್ಲದೇ ಇದ್ದರೆ ಯಾವ ರಂಗ ಸಂಗೀತವನ್ನು ಮಾಡಲಿಕ್ಕಾಗ್ತಾ ಇಲ್ಲ. ಆ ರಾಮಾಯಣದ ಕಪಿಗಳ ಹಾಡಲ್ಲಿ ಅತೀತ ಅನಾಗತಗಳು ನಡೆಭೇದ ಎಲ್ಲ ಇತ್ತು. ನಾನು ಮೊದಲು ಕಪಿ ಹಾಡು ಕಲ್ತ್ಕೊಂಡು ಅಂಗದನ್ ಪಾಠ ಮಾಡಿದ್ದೆ, ಆಮೇಲೆ ಆಂಜನೇಯನ್ ಮಾಡಿದ್ದೆ. ಮುಂಚೆ ಸಾಹಿತ್ಯ ಪ್ರಾರಂಭವಾಗಿ ಆಮೇಲೆ ತಾಳ ಪ್ರಾರಂಭ ಆಗುತ್ತೆ. ಫಲ ರಾಮ ಸಹಾಯ ಫಲ ನೋಡಿ, ಫಲ ಮುಂಚೆ ಶುರು ಆಯಿತು, ರಾಕೆ ಏಟು ಬಿತ್ತು. ಇದನ್ನು ಅತೀತ ಅಂತ ಕರೀತಾರೆ. ಮೊದಲು ತಾಳ ಪ್ರಾರಂಭವಾಗಿ ಆಮೇಲೆ ಹಾಡು ಶುರು ಆದರೆ ಅದು ಅನಾಗತ ಅಂತ ಕರೀತಾರೆ. ಸಮ ಇದೆಲ್ಲ ಕಪಿ ಹಾಡು. ಆಮೇಲೆ ನಡೆಭೇದ ಫಲ ರಾಮ ಸಹಾಯ ಬಾಪು ಬಾಪು ಫಲ ರೇ ಫಲ ನೋಡಿ, ಚತುರಸ್ರ ನಡೆ. ಅದು ತಿಸ್ರ ಇದ್ದಿದ್ದು ಟಕ್ 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 ಚತುರಸ್ರ ಆಯಿತು, ಮತ್ತೆ ತಿಸ್ರ ಬಂತು, ಅತೀತ ಆಯಿತು, ಹೀಗೆಲ್ಲ ಆ ಕಪಿ ಹಾಡುಗಳಲ್ಲಿ ಶಾಸ್ತ್ರೀಯವಾದಂಥ ಸಂಗೀತ ತುಂಬಿದ್ರು. ರಂಗ ಸಂಗೀತದ ರಸೈಕ ಪ್ರವಣತೆ ಮತ್ತು ಸಾಹಿತ್ಯ ಪ್ರಾಧಾನ್ಯ ಇವೆಲ್ಲವೂ ಪರಮಶಿವನವರ ಸಂಗೀತದಲ್ಲಿದೆ. ಮೊದಲನೇ ಕಾಲ, ಎರಡನೇ ಕಾಲ, ಮೂರನೇ ಕಾಲ ಇತ್ಯಾದಿ ಕಾಲ ಸಂಕ್ರಮಗಳನ್ನು ಮತ್ತು ತಾಳಗಳಲ್ಲಿ ತ್ರಿಶ್ರದಿಂದ ಚತುರಶ್ರ, ಚತುರಶ್ರದಿಂದ ಖಂಡ, ಖಂಡದಿಂದ ಮಿಶ್ರ, ಮತ್ತೆ ವಿಲೋಮಾನುಲೋಮ ಕ್ರಮದಿಂದ ಬರುವುದು, ಇವುಗಳನ್ನೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಮಾರನೆ ಸುಮೇಶರ ನಿಕರದೋ ಇರುವುದು ಹೀಗೆ ಬರುತ್ತೆ. ಏನಂದ್ರೆ ಮಾರನೆ ಸುಮಶರ ನೋಡಿ, ಮಾರನೆ ಸುಮಶರ ನಿಕರದೊಳಿರುವುದು ತರವೇ ಬಿರಹಿ ಜನ ಹೃದಯ ವಿದಾರಣೆ. ಮಾರನೆ ಸುಮಶರ ನಿಕರದೊಳಿರುವುದು ತರವೇ ಬಿರಹಿ ಜನ ಹೃದಯ ವಿದಾರಣೆ. ಒಂದು ಕಾಲ, ಎರಡು ಕಾಲ, ಮೂರು ಕಾಲ ಅದೇ ಸಾಹಿತ್ಯ ಆಯಿತು. ಆಮೇಲೆ ಅದು ಹಿಂದೆ ಮುಂದೆ ಮಾಡೋದು. ಮಾರನೆ ಸುಮಶರ ನಿಕರದೊಳಿರುವುದು ತರವೇ ಬಿರಹಿ ಜನ ಹೃದಯ ವಿದಾರಣೆ. ಮಾರನೆ ಸುಮಶರ ನಿಕರದೊಳಿರುವುದು ತರವೇ ಬಿರಹಿ ಜನ ಹೃದಯ ವಿದಾರಣೆ. ಒಂದು ಕಾಲ, ಎರಡು ಕಾಲ, ಮೂರು ಕಾಲ, ಮೂರು, ಎರಡು, ಒಂದು, ಇದೆಲ್ಲ ಆಗಲೇ ಮಾಡಿಬಿಟ್ಟಿದ್ರು ಅವರು. ಈ ಪ್ರಯೋಗ ಅದು ಕೇಳಿ ಕಲ್ತಿದ್ದಿದ್ದು. ಇದನ್ನು ಅನುಲೋಮ ವಿಲೋಮ ಕ್ರಮ ಅಂತ ಕರೀತಾರೆ. ಸಾಧನೆ ಮಾತಿನಲ್ಲಾಗಬಾರ್ದು, ನಮ್ಮ ಸಾಧನೆಯೇ ಮಾತಾಗಬೇಕು. ಇದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಪರಮಶಿವನ್. ಗಾನಕಲಾ ಪರಿಷತ್ತಿನ ಒಂದು ಸಮ್ಮೇಳನದಲ್ಲಿ ರಂಗಗೀತೆ ಕಾರ್ಯಕ್ರಮ 6 ಗಂಟೆ ಅಂತ ಕೊಟ್ಟರು. ದಸರಾದಲ್ಲಿ 10 ನಾಟಕ ಆಡಿಸೋರು. ಅದರಲ್ಲಿ 5 ನಾಟಕ ಚಾಮುಂಡೇಶ್ವರಿ ಕಂಪ್ನಿ, 5 ನಾಟಕ ಗುಬ್ಬಿ ಕಂಪ್ನಿ ಕೊಡೋರು. ಆ ಚಾಮುಂಡೇಶ್ವರಿ ಕಂಪ್ನಿಯಲ್ಲಿ ರುಕ್ಮಾಂಗದ ಚರಿತ್ರೆ, ದಾನಶೂಕರ್ಣ, ರಾಜಯಾಗ, ತಿಲೋತ್ತಮೆ ಈ ನಾಟಕಗಳನ್ನು 5 ನಾಟಕ ಕೊಡೋರು. ಅದನ್ನು ನಾನು ಬಾಲಕನ ಪಾಠ ನಾರದನ್ ಹಾಡ್ತಿದ್ದೆ. ಆ ಒಂದು ಇದರಲ್ಲಿ ಅದು ನಮಗೊಂದು ಸತಿ ಪರೀಕ್ಷೆಗೆ ಹೋದಾಗ ತಿಲ್ಲಾನ ನಾರದನ ಪಾತ್ರ ತಿಲ್ಲಾನೋ ಹಾಡ್ತಿದ್ದು, ಪರಮಶಿವ ಹುಡುಗ ನೀನೇನೋ ಅಂತ ಕೇಳ್ತಿರು ಎಕ್ಸಾಮ್ನವರು. ವೆಂಕಟಗಿರಿಯಪ್ಪನವರು ಆತ ವಿದ್ವಾಂಸರು. ಹೌದು ಸ್ವಾಮಿ ನಾನೇನು ಭಲೆ 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 ಕಣಯ್ಯ, ಆಗ ಆ ಕಾಲದಲ್ಲೇ ಹಾಡ್ತಿದ್ದೋ ನೀನು ಏನೋ. ನಮಗೆಲ್ಲ ವಯಸ್ಸಾಯಿತು ಅಂದರು. ನಾನು ಅಯ್ಯೋ ನೀವು ವಯಸ್ಸಾದ್ರೂ ಹುಣಸೆ ಮರ ಮುಪ್ಪಾದ್ರೆ ಹುಡುಗಿ ತಮ್ಮ ಯೋಗ್ಯತೆ ಏನು ನನ್ನ ಯೋಗ್ಯತೆ ಭಲೆ ಭಲೆ ಚೆನ್ನಾಗಿ ಮಾತನಾಡ್ತೀವಿ ಕಣಯ್ಯ ಅಂತ ಅಂದ್ಕೊಂಡು. ಆ ಪರಮಶಿವನಿಗೆ ಇದ್ದಂಥ ಪ್ರತಿಭೆಯ ಕಾಲು ಭಾಗ ನನಗಿದ್ದಿದ್ರೆ ನಾನು ಇಡೀ ಪ್ರಪಂಚವನ್ನೇ ಆಳ್ತಾ ಇದ್ದೆ. ಪರಮಶಿವನವ್ರಿಗೆ ಪ್ರಪಂಚ ಆಳೋದಿಲ್ಲ, ಸಂಗೀತ ಆಳುವ ಆಲೋಚನೆ ಮಾತ್ರ ಅದು. ಗುಬ್ಬಿ ಕಂಪ್ನಿ, ಮಾಸ್ಟರ್ ಹಿರಣ್ಯನ್ ಕಂಪ್ನಿ, ಆಮೇಲೆ ಇವರ ನಾನು ರಾಜ್ಕುಮಾರ್ ಅವರೆಲ್ಲ ಕೇರಳ ಪರ್ವತ ಕಂಪ್ನಿನ ಹಾರ್ಮೋನಿ ಮಾಸ್ಟರ್ ಆದ್ನಲ್ಲ, ಆವಾಗ ನಾನು ರಾಜ್ಕುಮಾರ್ ಅವರ ತಂದೆಯವರೆಲ್ಲ ಕೊಡೆಯಾಲ ಕ್ಯಾಂಪಲ್ಲಿ ನಾನೇ ಹಾರ್ಮೋನಿಸ್ಟು. ಅವ್ರ ತಂದೆಯವರು ರಾಜ್ಕುಮಾರ್ ಮುತ್ತರಾಜು ಅಂತ ಮುತ್ತರಾಜು ನಾವೆಲ್ಲ 42ನೇ ಇಸ್ವಿಯಿಂದ ಬಹಳ ಒತ್ತಾಸೆಗೆ ಕಷ್ಟದಲ್ಲಿದ್ದಿದ್ದೆ. ಯಾಕೆ ನಾವು ಶ್ರೀಮಂತರಲ್ಲ, ಅವರೂ ಶ್ರೀಮಂತರಲ್ಲ. ಆವಾಗ ಶಿವಮೊಗ್ಗದಲ್ಲಿ ನಾವು ಸುಗಮ ಸಂಗೀತ ಸಮ್ಮೇಳನ ಮಾಡಿದಾಗ ಪರಮಶಿವನವ್ರನ್ನ ಕರೆಸಿ ವಿಶೇಷವಾದ ಒಂದು ರಂಗಗೀತೆಗಳ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಅದರಲ್ಲಿ ಪರಮಶಿವನಿಗೂ ರಾಜ್ಕುಮಾರ್ಗೆ ಅತ್ಯಂತ ಪ್ರೀತಿ. ಮುತ್ತುರಾಜು ಅಂತ ಅವಾಗ ಹೆಸರಲ್ಲಿದ್ದ ಅವರು ಸುಬ್ಬಯ್ಯ ನಾಯ್ಡು ಕಂಪನಿಯಿಂದ ಬೇಡ್ರ ಕಣ್ಣಪ್ಪಗೆ ಹೋಗೋವಾಗ ಪರಮಶಿವ ಕೂಡ ಸಿನಿಮಾ ಅದರಲ್ಲಿ ಪರಮಶಿವ ಅಷ್ಟೊತ್ತಿಗಾಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು ಆಗೋಗಿತ್ತು. ಅವರು ಚಿಕ್ಕ ಬಾಲನಟ ಪಾತ್ರ ಮಾಡಿದ್ದರು. ಭಾಳ ಕಷ್ಟದ ಜೊತೆಯಲ್ಲಿದ್ದು, ಸಹಚಾರ ಕಂಪ್ನಿಯಲ್ಲೂ ಈ ಜೊತೆಯಲ್ಲಿದ್ದು ಹಾರ್ಮೋನಿ ನುಡಿಸ್ಕೊಂಡಿದ್ದೆ ನಾನು ರಾಜ್ಕುಮಾರ್ ಅವರು. ಆಮೇಲೆ ಕಡೆಗೆ 50ನೇ ಇಸ್ವಿಯಿಂದ ಅವರು ಗುಬ್ಬಿ ಕಂಪ್ನಿಯಲ್ಲಿದ್ದರು, ನಾನು ಸುಬ್ಬಯ್ಯ ನಾಯ್ಡು ಕಂಪ್ನಿಗೆ ಸೇರಿಕೊಂಡೆ ಹಾರ್ಮೋನಿಸ್ಟಾಗಿ. ಆಗ ಸುಬ್ಬಯ್ಯ ನಾಯ್ಡುಗಳಿಗೆ ಬಹಳ ಅತ್ಯಂತವಾದಂಥ ಬಹಳ ಪ್ರೀತಿ ಪಾತ್ರ ಅಂತ ವಾದ್ಯ ಪರಮಶಿವ ಅಂದರೆ ಅವರಿಗೆ ಸಾಕು, ಪ್ರಾಣ ಬಿಟ್ಬಿಡೋರು. ಅವನಲ್ಲಿರುವಂಥ ಬುದ್ಧಿ ಶಕ್ತಿ, ಅವನ ಕೈ ಚಾತುರ್ಯ ತುಂಬ ಮೆಚ್ಚುಗೆ ಆಯಿತು. ಭೋಜರಾಜನ ಆಶ್ರಯ ಕಾಳಿದಾಸನ ಸಿಕ್ಕಿದಾಗೆ 5 ವರ್ಷ ನನ್ನ ಅನ್ನ ಕೊಟ್ಟು ಸಾಕಿದ್ರು. ಆ ಕಂಪ್ನಿಗೆ ಹೋದ್ಮೇಲೆ ನಾನು ವಿದ್ವತ್ ಮಾಡಿಕೊಂಡು ವೀಣೆ ಕಲ್ತ್ಕೊಂಡು ಹೇಳಿದ್ನಲ್ಲ ಪೆಟ್ಟಿಯಲ್ಲೂ ಎಲ್ಲ ಮಾಡಿ ಅವ್ರ ಕಂಪ್ನಿಯಲ್ಲಿ ಇದ್ದಾಗಲೇ. ಅವ್ರ ನಾಟಕ ಕಂಪನಿಗೆ ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ, ಅಲ್ಲಿ ಸಂಗೀತವೂ ಸಾಮ್ರಾಜ್ಯ ಸಾಹಿತ್ಯವೂ ಸಾಮ್ರಾಜ್ಯ. ಮಾಸ್ಟರ್ ಹಿರಣ್ಯ ಅವರ ಇದರಲ್ಲಿ ಒಂದು ಅವ್ರ ಆತನ ಕಂಪನಿ ಆಯಿತು. ನಾವೆಲ್ಲ ಚಡ್ಡಿ ದೋಸೆಗಳಿದ್ದಾಗೆ ಚಿಕ್ಕನ್ನಿಂದ. ಪರಮಶಿವ ಆಗ್ಬೋದು, ನಾನಾಗ್ಬೋದು, ಬದುಕಿದ್ರೆ ಮಿಸ್ರಿ ಆಗ್ಬೋದು,
ನಾವು ಸಾಮಾನ್ಯ ಮನುಷ್ಯರೇ. ಅವನ ಹಾಡಿಂದ ಎಂಟರಾಗಿ ಜನವನ್ನು ನೋಡಿ ಆ ಹಾಡನ್ನು ಅನುಭವಿಸಿ ಆ ಗಿರಿಜೆಯನ್ನು ನೋಡಿ ಸಂಸಾರ ಮಂಟಪದಲ್ಲಿ ಆ ಹಾಡಿನ ಹೇಗೆ ಪರಿವರ್ತನೆ ಮಾಡೋದಕ್ಕೆ ಹಾಕೋನು ಅಂದರೆ ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನ ಯಾರಮ್ಮ, ಉಮೇಶ ಮೊದಲಾದ ಅಮರ ನಿಖರರು. ಅದು ಹಾಡು ಬಲ್ಲವನು ಮಾತ್ರ ಅದನ್ನು ಮಾಡಬೇಕೇ ವಿನಃ ಇದ್ರೆ ಭಾಳ ಕಷ್ಟ ಆಗುತ್ತೆ. ಅಲ್ಲಿ ನಾನು ಹಾಡ್ತೀನಿಲ್ಲ ಅಂತ ನನಗೆ ಸೂತ್ರಧಾರನ ಪಾಠ ಕೊಡೋರು. ಸೂತ್ರಧಾರ ಮತ್ತು ಇದನ್ನು ಆಂಜನೇಯ ಹಾಡುಗಾರಿಕೆ ಪಾತ್ರಗಳನ್ನೆಲ್ಲ ಕೊಟ್ಟು ಅದನ್ನು ಹಾಡಿಸೋರು. ರಾಮರಾಜ್ಯದಲ್ಲೆಲ್ಲ ಅವರಿಗೆ ಹೇಳಿದ ಅವರು ಎಂಥ ಸಾಹಿತ್ಯ ಜ್ಞಾನ ಅಂದರೆ ಅವರು ಆ ರಾಮರಾಜ್ಯದಲ್ಲಿ ಆ ಶೀರ್ಷಪದ್ಯಗಳು ಮಾಡಿದ್ದಾರೆ. ಯಾವ 42ರಲ್ಲಿ ಬರೆದಿದ್ದವರು. ನಿಜವಾದ ಅವ್ರ ಕಂಠ ಯಾವುದೇ ಒಂದು ಸ್ವರಗಳು ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ಥರ ಆ ಪ್ರತಿಯೊಂದು ಅವರ ಪಾತ್ರದ ಹಾಡುಗಳನ್ನು ಕೇಳ್ತಾ ಇದ್ದರೆ ನಮಗೆ ಕಿವಿ ಧನ್ಯವಾಗ್ತಿತ್ತು. ತನ್ನೊಡಲ ತಾಪಮು ತಡೆದನಿತೊ ತವ ಗೆಲುವು ಸಲಗಿದ ಆವರ ಮಾತೆಗೆ ಭಾಗ್ಯವಿಲ್ಲ, ಪಾಡುಪಡುತ್ತಿದ್ದರು ಧನ್ಯತೆಯ ಪಡೆದು ಈ ನಾಡಿನೊಡೆತನವ ಕೈಗೊಂಡು ರಾಜಿಸುವ ಜೋಡಿಗೊದಗಿದ ಪುಣ್ಯ ಯಮಗಿಲ್ಲ ಜಗದೇ, ಯಮಗಿಲ್ಲ ಜಗದೇ, ಜೋಡಿಗೊದಗಿದ ಪುಣ್ಯ ಯಮಗಿಲ್ಲ ಜಗದೇ. ಇದು ಹಿರಣ್ಯನವರು 42ನೇ ಇಸ್ವಿನಲ್ಲಿ ರಾಮರಾಜ್ಯ ನಾಟಕಕ್ಕೆ ಬರೆದಂಥ ಸಾಹಿತ್ಯ ನಾಟಕ ಅನ್ನೋದಕ್ಕೆ. ಪ್ರಯತ್ನಗಳೆಲ್ಲವೂ ನಿಷ್ಫಲವಾಗಿ ಹೋಯಿತು. ಕಂಸನ ಪಾತ್ರಕ್ಕೆ ಒಂದು ಕಳೆ ಬರಬೇಕಾದ್ರೆ ಅವನ ಒಂದು ಇದರಿಂದ ವಾದ್ಯದಿಂದ ನಮ್ಮ ನಾಗರತ್ನಂದವರು ಎಲ್ಲ ಹೆಂಗಸರನ್ನೇ ಸೇರಿಸ್ಕೊಂಡು ಎಲ್ಲ ಸ್ತ್ರೀ ಪಾತ್ರಗಳ ಪುರುಷ ಪಾತ್ರಗಳನ್ನು ಕೂಡ ಅವರೇ ಭೀಮ ಕಂಸ ಇದನ್ನೆಲ್ಲ ಅವರೇ ಮಾಡ್ತಿದ್ರು. ಬೇರೆ ಕಡೆ ಅಣ್ಣನೇ ಇದು ತುಂಬ ವಾಂಚಲ್ಯ ಅದೆಲ್ಲ. ಮತ್ತು ಈ ಕಡೆ ಗುರುವಿನ ಸ್ಥಾನನೂ ಅದರಲ್ಲೂ ನನ್ನ ತಂಗಿ ಮಂಜುಳಾ ಅಂತ ಅವಳು ಹಾಸ್ಯದ ಪಾತ್ರ ಮಾಡೋದು ತುಂಬ ಉತ್ತಮವಾಗಿ. ಅವಳ ಪಾತ್ರಕ್ಕೆ ಒಂದು ಮೆರುಗು ಬರ್ತಿತ್ತು ಅವನಿಂದ. 3-5 ದಿವಸದಲ್ಲಿ ನಮಗೆ ಪ್ರತಿಯೊಬ್ಬ ಕಲಾವಿದರನ್ನು ಕೂರಿಸ್ಕೊಂಡು ದೇವದಾಸಿ ನಾಟಕ ಹೇಳಿಕೊಟ್ರು. ಮತ್ತು ನನ್ನನ್ನು ಅಲ್ಲಿ ನಾಜುಕಯ್ಯನ ಪಾತ್ರಕ್ಕೆ ತಯಾರು ಮಾಡಿದ್ರು. ಅವರು 3 ನಾಟಕ ಆಡ್ತಿದ್ರು. ಒಂದು ಸಂಸಾರ ನೌಕ, ಸದಾರಮೆ, ಒಂದು ಕೃಷ್ಣಗಾರಡಿ ಆಡ್ತಿದ್ರು. ನಾನು ಹೋದ್ಮೇಲೆ ದಾನಶೂಕರಣ, ಕೃಷ್ಣಗಾರಡಿ, ಮಕ್ಮಲ್ ಟೋಪಿ, ದೇವದಾಸಿ ಎಲ್ಲ ನಾಟಕಗಳನ್ನು ಅಲ್ಲಿ ಸುಮಾರು ಒಳ್ಳೆ ಹೆಸರು ಬಂತು. ಅತಿ ಮಧುರ ತನು ರುಚಿರ ಮಧುವಿದುವೆ ಲೋಕಳಧಾರ. ಈ ಸಂಸಾರ ನೌಕದಲ್ಲಿ ಕುಡುಕನ ಪಾತ್ರ ಅದನ್ನು ಅವರೇ ಬರೆದು ನಮಗೆ ಹೇಳಿಕೊಟ್ರು. ಕಲ್ತ್ಕೊಮ್ಮ, ಎಲ್ಲಿಟ್ಟಿರ್ತೀಯಮ್ಮ ಜ್ಞಾನ ನೀನು, ಕಲ್ತ್ಕೋ, ಯಾಕಾಗಲ್ಲ, ಹಾಡು ಹಾಡು ಅಂತ ಹಾಗೆ ಹೇಳ್ಕೊಡ್ತಾ ಇದ್ರು. ಜನನೀಯ ದಾಸ್ಯವನ್ನು ಹರಿಸಿ ಸುರರಂ ಗೆಲ್ದು ಅಮೃತವನ್ನು ತರಲೆಣಿಸಿ ತಾಯಿಗೆ ನಮಿಸಿ. ಕಲ್ಕಟ್ಟಿಗೆ ಕ್ಯಾಂಪಲ್ಲಿ ತಲೆ ಏನು ರಕ್ತ ಸುರಿತಾ ಇದೆ. ಸರಿಯಾಗಿ ಬಂದರು, ಎಲ್ಲ ಇದು ಮಾಡಿದ್ರು, ತಲೆಗೇನೋ ಬ್ಯಾಂಡೇಜ್ ಹಾಕಿದ್ರು, ಮಾಡಿದ್ರು ಪಾಪ. ಆದರೂ ಅದಕ್ಕೆ ಕಲಾವಿದ ಅನ್ನೋದು. ಅದರಲ್ಲಿ ಬಿಟ್ಟು ಹೋಗದೆ, ಕೆಲಸ ಮಾಡೋದು ಬಿಟ್ಟು ಹೋಗ್ದೇನೆ ತಿರುಗಿ ಬಂದು ಕೂತ್ಕೊಂಡು ನನ್ನ ಕರ್ತವ್ಯ ಪೂರ್ತಿ ಮಾಡಿದ. ನಾದ ರೂಪದಲ್ಲಿ ಇವೆಲ್ಲ ಬರ್ತದೆ, ಅಲ್ಲಿ ಅಪಸ್ವರ ಕಡಿಮೆ ಇರುತ್ತೆ ಜೀವನದಲ್ಲಿ. ಆದ್ದರಿಂದ ಆತನ ಜೀವನದಲ್ಲೂ ಚೆನ್ನಾಗಿ ಶ್ರುತಿ ಸೇರಿಸಿದ್ದಾರೆ. ಈ ಇಳಿ ವಯಸ್ಸಿನಲ್ಲೂ ಆತ ಆರೋಗ್ಯವಾಗಿ ಹಾಡೋಕ್ಕೆ ಅನುಕೂಲವಾಗಿ, ಪಾಠ ಮಾಡೋಕ್ಕೆ ಅನುಕೂಲವಾಗಿರೋದು. ಹಿಂದೆಲ್ಲ ಭಾಳ ಕಷ್ಟಪಟ್ಟಿದ್ದೀನಿ ಅಂತಂದ್ಬಿಟ್ಟು ಹೇಳ್ಕೊತಿದ್ದಾರೆ. ಆದರೆ ಆ ಕಷ್ಟಪಟ್ಟಿದ್ದಕ್ಕೆ ಅಂಥ ಪುರಸ್ಕಾರ ಏನೂ ಸಿಕ್ಕಿಲ್ಲ ಅಂತಂದ್ಬಿಟ್ಟು ಅನಿಸುತ್ತೆ. ಈಗ ಒಂದು 75 ವರ್ಷ ಆದಮೇಲೆ ಇವರು ಪರಮಶಿವನ್ ಇದಾರಲ್ಲ ಅನ್ನೋದು ಸ್ವಲ್ಪ ಇವಾಗ ಜನರಿಗೆ ಪರಿಚಯವಾಗಿದೆ ಅಂತಲೇ ಅನ್ಬೇಕು. ಈಗಾಗಲೇ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಪ್ರಶಸ್ತಿಗಳು ಎಲ್ಲ ಬರಬೇಕಾಗಿತ್ತು. ಅರ್ಹತೆ ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೊಳ್ಳೋದಷ್ಟೇ ನಿನ್ನ ಕೆಲಸ. ಬರಬೇಕಾದ ಪ್ರಶಸ್ತಿಗಳು ತಾನೇ ಹುಡುಕೊಂಡು ಬರುತ್ತೆ, ಅದರ ಪ್ರಯತ್ನ ನೀವು ಮಾಡಬೇಡ. ಕಡೆಗಾಲದಲ್ಲಾದರೂ ಅಬ್ದುಲ್ ಕಲಾಂ ಖಾನಲ್ಲಿ ಕೊಡಿಸಿದ್ರು. ಯಾರು ಅಂತಾರೆ ಎಲ್ಲ ಅಧ್ಯಕ್ಷರಿಗಿಂತ, ರಾಷ್ಟ್ರಾಧ್ಯಕ್ಷರಿಗಿಂತ ಅಬ್ದುಲ್ ಕಲಾಮು ಇವರು ರಾಧಾಕೃಷ್ಣ ಅವರಿಬ್ಬರು ಕೇಳಿ ತೊಗೊಂಡೋರ್ದಿದೆಯಲ್ಲ, ಅದು ಬಹಳ ದೊಡ್ಡ ವಿಚಾರ. ಬೇರೆಯವರ ಎಲ್ರಿಗಿಂತ ಆತ ಪ್ರೆಸಿಡೆಂಟ್ ಅಂದರೆ ಆ ಜಾಗಕ್ಕೆ ದೇವರಂಥ ಮನುಷ್ಯರು ಅವರ ಹತ್ರ ತೊಗೊಂಡ್ರಲ್ಲ ನೀವು ಅಂತ. ಅದು ಏನು ದೇವರು ಅಲ್ಲಿಗೆ ಇಲ್ಲೇ ಮಾಡಿದೆ ಆ ಕೆಲಸನ, ಅದೇ ಅಲ್ಲಿ ಆಗದೆ ಇದ್ದಿದ್ದನ್ನು ಸಾಕು, ನಮಗೇನು ದುರಾಸೆ ಏನಿಲ್ಲ, ತೃಪ್ತಿ. ನಾ ನೆಮ್ಮದಿಯಾಗಿದ್ದೀನಿ ಈಗ. ಕೀರ್ತಿ ಅವಾಗಲೇ ಬರ್ಬೋದಾಗಿತ್ತು ಅವ್ರ ವಯಸ್ಸಿಗೆ. ಚಿಕ್ಕ ವಯಸ್ಸಿನಲ್ಲೇ ಅವರ ಇದು ಎಲ್ಲ ತಿಳಿದು ಮಾಡ್ಬೋದಾಗಿತ್ತು.
ಬಾ ಇಷ್ಟೊಂದು ಕೆಲಸ ಮಾಡಿದ್ರು ಅನಿಸುತ್ತೆ. ಚಲನಚಿತ್ರ ಕೆಲಸ ಮಾಡಿದ್ದಾರೆ, ಬ್ಯಾಲೆ ಕೆಲಸ ಮಾಡಿದ್ದಾರೆ, ಮ್ಯೂಸಿಕ್ ಕೆಲಸ ಮಾಡಿದ್ದಾರೆ, ಎಲ್ಲದಕ್ಕೂ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಯಾಕೆ ಸಾಧ್ಯ ಆಯಿತು ಅವ್ರಿಗೆ? ಇಷ್ಟೆಲ್ಲ ಕೆಲಸ ಮಾಡಿ ಕೂಡ ಎಂದೂ ಅವರು ಯಾವುದೋ ಪ್ರಶಸ್ತಿ ಕೇಳಿದ್ದು ಹಾಕ್ಕೊಳ್ಳಿ ಅಥವಾ ಯಾವುದೋ ರಿವ್ಯೂ ಕೇಳಿದ್ದಾಗಲಿ ಎಂದೂ ಮಾಡೋಕ್ಕೆ ಹೋಗಿಲ್ಲ ಅವರು. ಅವ್ರಿಗೆ ನೀವು ಪದ್ಮಶ್ರೀ ಕೊಟ್ಟರು ಕೂಡ ಹಾಗೇ ಇರ್ತಾರೆ, ಸಮಾಧಾನವಾಗಿ ಇರ್ತಾರೆ. ಕೊಡ್ದಲ್ಲಿದ್ರು ಕೊಡಲಿಲ್ಲ ಅಂತ ಅಂದ್ಬಿಟ್ಟು ದುಃಖನೂ ಪಟ್ಕೊಳ್ಳಲ್ಲ. ಕಲಾವಿದನಿಗೆ ತೆರೆ ಮೇಲಿದ್ದಾಗ ಅಂಗೈನಲ್ಲಿ ಕೈಲಾಸ ಕಾಡ್ತಾ ಇರುತ್ತೆ, ತೆರೆ ಒಮ್ಮೆ ಇಳಿದುಬಿಟ್ರೆ ಊರಲ್ಲಿ ಕೈ ಸಾಲ ಹುಟ್ಟೋದಿಲ್ಲ. ಕಲಾವಿದ ಸಾಯೋವರೆಗೂ ಅವ್ನು ಬೆಳಕಲ್ಲೇ ಇರಬೇಕು, ಜನಗಳ ಕಂಡು ಕಾಡ್ತಿರ್ಬೇಕು. ಆಗಲೇ ಅವ್ರು ನಿಜವಾದ ಕಲಾವಿದರು, ಅವ್ರ ಸಾರ್ಥಕ, ಅವ್ರ ಜನ್ಮ ಸಾರ್ಥಕ ಆಗುತ್ತೆ. ನಮ್ಮ ಜೀವನ ಪಥ ನಡ್ಕೊಂಡು ಹೋಗ್ತಾ ಇದೆ. 80ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆತಂಕ ಸೆಂಟ್ರಲ್ ಅಕಾಡೆಮಿ ಅವಾರ್ಡ್ ಬಂದ ಮೇಲೂ ಹಾಗೇ ಇದ್ದಾರೆ, ಸ್ಟೇಟ್ ಅಕಾಡೆಮಿ ಅವಾರ್ಡ್ ಬರುತ್ತಲೂ ಹಾಗೇ ಇದ್ದಾರೆ. ಮಾನವೀಯತೆಯ ಮಹಾನ್ ವ್ಯಕ್ತಿ ಆರ್ ಪರಮಶಿವ. ಒಬ್ಬರು ಯಾರ್ದಾದ್ರು ಇಂಟೆಲೆಕ್ಟ್ ನೋಡಿ ನನಗೆ ಭಯ ಆಗಿದೆ ಅಂದರೆ ಅವರದ್ದೇನೆ ಅನಿಸುತ್ತೆ. ಒಂದು ಹಾಡನ್ನು, ಆ ಹಾಡನ್ನು ಬಾಕಿಯವರು ಹಾಡು ಬಿಡ್ಬೋದು, ವೇದಿಕೆ ಮೇಲೆ ಅವ್ರು ಹಾಡಿದ ತಕ್ಷಣ ರಂಗಭೂಮಿ ಮೇಲೆ ಮರೆತು ಬಿಡ್ಬೋದು. ಆದರೆ ಇವರು ಎಲ್ಲ ಎಷ್ಟು ಹಾಡು, ಯಾವ ಸೀನ್, ಯಾವ ನಾಟಕದಲ್ಲಿ ಎಷ್ಟನೇ ಸೀನಲ್ಲಿ ಬರುತ್ತೆ, ಇದೆಲ್ಲ ಕೂಡ ಒಂದು ಮೆಮೊರಿ ಇಟ್ಕೊಳ್ಳೋದಿದೆಯಲ್ಲ, ಅದು ಸಾಮಾನ್ಯವಲ್ಲ. ಅವರಿಗೆ ಹೆಚ್ಚು ಕಡಿಮೆ 1000 ಹಾಡುಗಳು ಗೊತ್ತಿದೆ. 1000 ಹಾಡನ್ನು ನೆನಪಿಟ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಎಲ್ಲ ಕಂಪ್ನಿಯಲ್ಲೂ ಚೊಟ್ಟೆ ಎತ್ತಿದ್ದರಿಂದ ಎಲ್ಲೂ ತಲೆಯಲ್ಲಿ ರೆಕಾರ್ಡ್ ಆಯಿತು. 1260 ಹಾಡುಗಳು ಪುಸ್ತಕ ಇಲ್ಲದೆ ತಲೆಯಲ್ಲಿ ಹಾಡೋ ಅಷ್ಟಾಗಿದೆ. ಒಂದು 10 ಹಾಡು ಹೇಳಿದರೆ ನಮಗೆ ಕಂಪನಿಯಲ್ಲಿರೋ ಹಾಡು ಎಲ್ಲ ಮರ್ತೋಗುತ್ತೆ. ಅಂಥದ್ದು ಆ ವ್ಯಕ್ತಿ ಅಷ್ಟು ಹಾಡ್ತಾರೆ ಅಂತಂದರೆ ಅವ್ರ ನೆನಪಿನ ಶಕ್ತಿ ಎಷ್ಟು ಅಗಾಧವಾದದ್ದು ಅಂತ. ವೃತ್ತಿ ರಂಗಭೂಮಿಯ ರಂಗಗೀತೆಗಳ ಒಂದು ನಿಘಂಟು ಅಂತ ಹೇಳಿದ್ರು ತಪ್ಪಾಗಲಾರದು. ಇದು ಅವ್ರ ಜೊತೆಗೆ ಹೊರಟೋಗಬಾರ್ದು. ಇದು ಮುಂದಿನ ಪೀಳಿಗೆಗೆ ಇಂಥವ್ರೊಬ್ರು ಇದ್ದರು ಅನ್ನೋದು ಅದು ಪರಿಚಯ ಬೇಕು, ಖಂಡಿತ ಬೇಕು. ಅಷ್ಟರಲ್ಲಿ ಯಾರು ಅದನ್ನು ಕಿತ್ಕೊಂಡು ಇಟ್ಕೋಬೇಕು. ಯಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಗರು ಲಕ್ಷವಿದಿರೆ ನೋಡಿ ಆ ಪ್ರಾಸು ಕ್ಷ ಇಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಗರು ಲಕ್ಷವಿದಿರೆ ತಕ್ಷವರದಿನ್ ದಕ್ಷ ನೆನಿಸಿಹ ರಾಕ್ಷಸಾಧಿಪ ರಾವಣೇಶ್ವರ ನನರು ನೀ ಬಲ್ಲೇಯ ಧೀರ ಬಹುಗಂಭೀರ ಘನ ಪರಿವಾರ ರಿಪು ಸಂಹಾರ ಭೀಕರ ಘೋರ ರಾಕ್ಷಸ ವೀರ ಪರಿತರ ಸಾರಲಂಕಾಪುರದಧೀಶ್ವರ ನನರು ನೀ ಬಲ್ಲೇಯ. ಈ ಥರ ಸಾಹಿತ್ಯಗಳು ಅಯ್ಯೋ ಹೋಗಿ ಬಿಡುತ್ತಲ್ಲ ಅಂತ ಅವರು ಗೋವಿಂದೇಗೌಡರು 1500 ಹಾಡುಗಳನ್ನೊಳಗೊಂಡ ರಂಗಗೀತೆಗಳ ಪುಸ್ತಕವನ್ನು ಅವರ ಒಂದು ನೇತೃತ್ವದಲ್ಲಿ ನಾವು ಹೊರತಂದಿದ್ದೀವಿ. ಸುಮಾರು 40 ಜನರಿಂದ ಈ ರಂಗಗೀತೆಗಳನ್ನು ಹಾಡಿಸಿದ್ದಾರೆ. ಪ್ರತಿಯೊಂದು ಸೀಟಿನಲ್ಲಿ 100-110 ಹಾಡುಗಳಿದೆ. ಈಗ ಮತ್ತೆ ಇನ್ನು 125 ಹಾಡುಗಳನ್ನು ಅನೇಕ ಕಲಾವಿದರಿಂದ ಹಾಡಿಸಿ ಒಂದು 1000 ಹಾಡುಗಳನ್ನು ಮಾಡಿಸಿ 1000 ರಂಗಗೀತೆಗಳ ಸರದಾರ ಅಂತ ನಾವೊಂದು ಮಾಡಬೇಕು ಅಂತ ಹೇಳೋರು 80ನೇ ವಯಸ್ಸಿನಲ್ಲಿ. ಪ್ರತಿದಿನ ಕನಿಷ್ಠ ಪಕ್ಷ ಅಣ್ಣ ನಿನಗೆ ಸಾಕಾಯ್ತು ನಾವು ಬರೆಯೋದು ಅಂತ ಹೇಳೋರು. ಸುಮ್ಮನೆ ಹೇಳ್ತಾರೆ ಅವರು, ಮೊದಲು ರಾಗ ಬರೆಯೋ, ಆ ರಾಗದ ತಾಳ ಬರೆಯೋ, ಹಾಡಿನ ಹೆಸರು ಬರೆಯೋ, ಸಾಹಿತ್ಯ ಹೀಗೆ ಬರೀಬೇಕಣ್ಣ, ಇದು ಕ್ರಮ ಅಂತ ಹೇಳ್ತೀರು. ರಂಗ ಗೀತಾಮೃತವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಡುವಂಥ ವಾತಾವರಣ ಸೃಷ್ಟಿ ಮಾಡ್ಕೊಂಡ್ರಲ್ಲ ಅವರ ಸಹೃದಯ ಬಾಂಧವರ ಜೊತೆ, ಇದು ನಿಜವಾಗ್ಲೂ ಅವ್ರ ವಯಸ್ಸಿನಲ್ಲಿ ಮಾಡುವಂಥ ಕೆಲಸ ಅಲ್ಲ. ಬರೆ ಮಾತನಾಡಿ ಮರಳು ಮಾಡಿ ತೋರುವಿರಿ ಜೋಕು. ನ್ಯಾಯವಲ್ಲ ಕೈ ಹಿಡಿದ ಗಂಡನ ಹೀಗೆ, ನ್ಯಾಯವಲ್ಲ ಕೈ ಹಿಡಿದ ಗಂಡನ ಹೀಗೆ, ನೀನು ಹೇಯವಾಗಿ ಕಾಣುವೆಯೋ. ಪುಸ್ತಕದ ರೂಪದಲ್ಲೂ ಕೂಡ ಅದು ಯಾವ ರಾಗ, ಯಾವ ಮಟ್ಟು, ಯಾವ ತಾಳ, ಅದು ಮುಂದಿನ ಪೀಳಿಗೆಗೆ ಅದೇ ಹೇಗೆ ಬಳಸ್ಕೋಬೋದು ಅನ್ನೋದು ಕೂಡ ಒಂದು ದಾಖಲೀಕರಣ ಮಾಡಿದ್ದಾರೆ. ಬರೀಬೇಕಾದ್ರೆ ಯಾವುದೇ ಅವ್ರ ಪುಸ್ತಕ ನೋಡಲಿಲ್ಲ, ಯಾವುದನ್ನು ಕೇಳ್ಕೊಳ್ಳಿಲ್ಲ. ನಾನು ಎಷ್ಟೋ ಸಾರಿ ತಪ್ಪರೀನಿ, ಅಣ್ಣ ನೋಡು ಅಕ್ಷರ ತಪ್ಪಾಯ್ತು ಕಣೋ ಅಲ್ಲಿ ಏನಾರು. ಈ ರಂಗಗೀತೆಗಳನ್ನು ಕೇಳ್ತಾ ಇದ್ದಾರೆ, ಒಂದು ಅದು CD ಮಾಡಿ ಆಗಲಿ ಯಾವುದೊಂದು ಕ್ಯಾಸೆಟ್ ಮಾಡಿ ಇಟ್ಟಿರ್ತಾರಲ್ಲ, ಮುಂದಿನ ಪೀಳಿಗೆ ಸಂಗೀತದಲ್ಲಿ ಯಾರಿಗೆ ಆಸಕ್ತಿ ಇರುತ್ತೋ ಆ ಯುವಕರು ಅದನ್ನು ಕೇಳ್ತಾ ಇದ್ದಾಗ ಆ ಹಾಡನ್ನು ನೋಡಿ ಅದಕ್ಕಿಂತ ಹೊಸ ಇವಾಗಿನ ಕಾಲಸ್ಥಿತಿಗೆ ಅನುಸಾರವಾಗಿ ಇನ್ನೂ ಎಷ್ಟೋ ಅವರು ಮಾಡ್ಬೋದು. ಆ ರಾಗದ ಛಾಯೆ ಸಿಕ್ತೆ ಅದನ್ನಷ್ಟೇ ಕಟ್ ಮಾಡಿಕೊಂಡು ಇನ್ನೂ ಬೇರೆ ಬೇರೆ ಥರ ಅದನ್ನು ಬದಲಾಯಿಸೋದಕ್ಕೆ ಅದೊಂದು ಪ್ರೇರಣಾ ಶಕ್ತಿ ಆಗಿರುತ್ತೆ. ರಂಗಗೀತೆಗಳನ್ನು ಕುರಿತು ಒಂದು ಒಳ್ಳೆಯ PhD ಮಾಡ್ಬೋದು, ಫೆಲೋಶಿಪ್ ತಗೋಬೋದು. ಅಂತಹ ಸರಕು ಪರಮಶಿವನಲ್ಲಿ ಅವರು ಏನು ಹೇಳ್ಕೊಟ್ಟಿದ್ದಾರೆ ಆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋದ್ರಲ್ಲಿ ಅವ್ರಿಗೆ ನಾವು ಕೊಡೋ ಒಂದು ದೊಡ್ಡ ಬಹುಮಾನ ಅಥವಾ ಕೊಡುಗೆ ಅಂತ. ನಾವೊಬ್ಬರೇ ಬೆಳೀಲಿಲ್ಲ, ಅವರು ಬಹಳಷ್ಟು ಜನನ್ನ ಬೆಳೆಸಿದ್ರು. ಅದು ಅವರ ಹೆಗ್ಗಳಿಕೆ, ಒಂದು ಹೆಮ್ಮೆ ತರುವಂಥ ಸಂಗತಿ ಅಂತ ಅನಿಸುತ್ತೆ. ನಮ್ಮ ಮುಂದಿನ ಜನಾಂಗ ಇಂಥ ಕಲೆಗಳನ್ನು ಅಥವಾ ಇಂಥ ಕಲಾವಿಲಾಸಿಗಳಾಗಿದ್ದು ಕಲೆಯನ್ನು ಪೋಷಿಸಬೇಕು, ಅದರಲ್ಲಿ ಬೆಳಿಬೇಕು, ಅದರ ಆರಾಧಕರಾಗಬೇಕು, ಏನಾದರೂ ಸಾಧಿಸಬೇಕು ಅನ್ನೋರು ಈ ಗುಣಗಳನ್ನು ಬಹಳ ದೊಡ್ಡದಾಗಿ ಇಟ್ಕೋಬೇಕು.
ಇವತ್ತಿಗೂ ಪೌರಾಣಿಕ ನಾಟಕದಲ್ಲಿ ಒಂದೊಂದು ತತ್ವಗಳನ್ನು ನೋಡಿದ್ರೆ ಪ್ರತಿಯೊಂದು ಕೂಡ ಮನುಷ್ಯನಿಗೆ ಒಳ್ಳೆಯದನ್ನು ಪ್ರೀತಿ ಹೇಳುತ್ತೆ ಹೊರತು ಯಾವನು ಕೆಡುಕು ಅಂತ ಕೆಟ್ಟದ್ದು ಮಾಡುವಂತ ಯಾರು ಯಾವ ಪೌರಾಣಿಕದಲ್ಲೂ ಹೇಳಿಲ್ಲ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಗೋಷ್ಠಿಯನ್ನು ಅವ್ರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಹೀಗಾಗಿ ಒಂದು ರೀತಿಯಲ್ಲಿ ಪರಮಶಿವನ್ ಬೇರೆ ಬೇರೆ ವೇದಿಕೆಗಳಲ್ಲಿ ನಾವು ಅವ್ರನ್ನ ಬಳಸ್ಕೊಳ್ತಿದ್ದೀವಿ. ಯಾಕೆ ಬಳಸ್ಕೊಳ್ತಾ ಇದ್ದೀವಿ ಅಂದರೆ ಅವರ ಒಂದು ಈ ಪರಂಪರೆ ಈ ಒಂದು ರಂಗಸಂಗೀತದ ಇತಿಹಾಸ ಇವತ್ತಿನ ಯುವ ಪೀಳಿಗೆಗೆ ಪರಿಚಯ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಿಂದೆ ಏನೋ ಪ್ರೋತ್ಸಾಹ ಕೊಡ್ತಿದ್ರೋ ಅದೇ ಪ್ರೋತ್ಸಾಹ ಕೊಡ್ತಾರೆ. ನಾವು ಜನಗಳಿಗೆ ತಿರುಕಬೇಕು, ಅದನ್ನು ಹೀಗಿತ್ತು ಅಂತ ಅವ್ರಿಗೆ ನೆನಪಿಸ್ಬೇಕು. ಮರ್ತೋಗಿದೆ ಕಾರಣ ಅಂದರೆ ಅದು ರೂಢಿಯಲ್ಲಿ ಇಲ್ಲದೆ ಇರೋದ್ರಿಂದ ಮರ್ತೋಗ್ಬಿಟ್ಟಿದೆ. ರಂಗಸಂಗೀತಕ್ಕೆ ಅವರು ನೀಡಿದಂಥ ಒಟ್ಟಾರೆ ಆ ವ್ಯಕ್ತಿತ್ವದ ಒಂದು ಕೊಡುಗೆ ಏನಿದೆ, ಒಟ್ಟಾರೆ ಆ ವ್ಯಕ್ತಿತ್ವವನ್ನು ಆಕರವಾಗಿಟ್ಕೊಂಡು ವಿಶ್ವವಿದ್ಯಾನಿಲಯಗಳಲ್ಲಿ ಅವ್ರ ಬಗ್ಗೆ ಒಂದು ಪಠ್ಯವನ್ನೇ ಜಾರಿಗೆ ತರ್ತಕ್ಕಂಥದ್ದು ಅವಶ್ಯಕ. ಹಳೇದು ಅಂತಂದರೆ ಈಗ ಮರ ಹಳೇದೇನೇನೆ, ಯುಗಾದಿ ಹಬ್ಬದಲ್ಲಿ ಹೊಸದಾಗಿ ಎಲೆಗಳನ್ನು ಬಿಡೋದಿಲ್ವೇ? ತಿಳಿಬೇಕು, ಬೆಳಿಬೇಕು, ಆಮೇಲೆ ತಿಳಿದು ಬೆಳೆದು ಉಳಿಬೇಕು ಅನ್ನೋದೇ ಜೀವನದ ಮಂತ್ರ. ಹಾಗಾಗಿ ಎಲ್ಲ ಕಡೆ ಸಂದಾಯವಾದ ಅವರು ತುಂಬ ಚೆನ್ನಾಗಿ ಪಾಠ ಮಾಡ್ತಾನೆ ಕಣಯ್ಯ ಅಂತಂದ್ರೆ ಯಾವ್ದ್ರಿಂದ ಬಂತದ್ದು? ರಂಗಭೂಮಿಯಿಂದ ಬಂದಿದ್ದಲ್ವೇ ಅದು? ಅಂತ ಒಂದು ಆಸ್ತಿನ ನಾವು ಹೇಗೆ ಜತನದಿಂದ ಕಾಪಾಡ್ಕೋಬೇಕು ಅಂತಂದರೆ ಅಷ್ಟು ಮಟ್ಟಿಗೆ ಕಾಪಾಡಬೇಕು. ಇದರಲ್ಲಿ ನಮ್ಮೆಲ್ಲರ ಹೊಣೆನೂ ಇದೆ. ಪರಮಶಿವ ಯಾವತ್ತು ಒಂದು ಎವರ್ಗ್ರೀನ್, ಒಂದು ದಾಖಲೆ ಕನ್ನಡದ ಒಂದು ಆಸ್ತಿ ಅದು. ಎಷ್ಟೊಂದು ಹೇಳ್ತಾರೆ ದೇಶ ಸುತ್ತಬೇಕು, ಕೋಶ ಓದಬೇಕು ಅಂದರೆ ನಾನು ಅವ್ರ ಹತ್ರ ಮಾತಾಡಿದ್ರೆ ಎರಡೂ ಸಿಗುತ್ತೆ. ಸಂಗೀತದೊಂದು ಫೀಲ್ಡ್ನಲ್ಲಿ ಎಲ್ಲವನ್ನೂ ಅರ್ಥಂತಹ ಒಂದು ವ್ಯಕ್ತಿ ಅಂದರೆ ಭಾಳ ಕಮ್ಮಿ ಸಿಗೋದು. ಬ್ರಹ್ಮದ ಬೃಹತ್ತೋ, ಮಂತ್ರದ ಮಹತ್ತೋ, ಯಂತ್ರದ ಯಕೃತ್ತೋ, ತಂತ್ರದ ತಾಕತ್ತೋ, ನೀತಿಯ ನಿಯತ್ತೋ, ಕಲೆಯ ಕಿಮ್ಮತ್ತೋ, ಇವುಗಳೆಲ್ಲದರಲ್ಲೂ ಯಾವುದಾದ್ರು ಒಂದನ್ನು ತಿಳ್ಕೊಂಡ್ಬಿಟ್ರೆ ಕುತ್ತು ಆಪತ್ತು ವಿಪತ್ತಿಂದ ದೂರವಾಗಿ ಜೀವನದಲ್ಲಿ ಸಂತೋಷದ ಸಂಪತ್ತನ್ನು ಅನುಭವಿಸಬಹುದು ಅಂತನ್ನೋ ವೇದವಾಕ್ಯ ಇದೆ. ಆ ವೇದವಾಕ್ಯದಂತೆ ನಮ್ಮ ಪರಮಶಿವರವರು ಜೀವನ ಮಾಡ್ತಾ ಇರ್ತಕ್ಕವ್ರು. ಅವ್ರು ಹೇಳೋ ಅಷ್ಟು ಇಲ್ಲದೆ ಇದ್ರು ಏನು ನಾನು ಮಾಡಿರೋ ಸ್ವಲ್ಪ ಕಲಾ ಸೇವೆನ ತುಂಬ ಮೆಚ್ಕೋತಾರೆ. ಅವರು ತುಂಬ ಇಷ್ಟಪಡ್ತಾರೆ, ನನ್ನ ಬಗ್ಗೆ ತುಂಬ ಗೌರವವಾಗಿದ್ದಾರೆ. ತಾನಾಂತಿಹ ಸುರಲೋಕವಿ ಗೋಕುಲ, ಅಹಹ ಗೋಕುಲ ಸುಖ ಸಂತೋಷ ಸುಧಯೋ ನಿಧಿಯೋ. ಪ್ರತಿಭೆ ಅನ್ನೋದೊಂದು ಬೆಂಕಿ. ಆ ಬೆಂಕಿ ಅನ್ನೋದು ಊದು ಗಾಳಿ ತುಂಬಿ ಅದಕ್ಕೆ ಭಗ್ಗಂತ ಅಂದಾಗ್ಲೇನೆ ಅದ್ರ ಪ್ರಕಾಶ ಗೊತ್ತಾಗಿ ಇಲ್ಲೊಬ್ಬ ಇದ್ದಾನೆ ಅನ್ನೋದು ಜನಕ್ಕೆ ಗೊತ್ತಾಗೋದು. ಅದನ್ನು ಹೇಗಾದರೂ ಮಾಡಿ ಹೊರಗೆ ತಂದು ಯುವ ಪೀಳಿಗೆಗೆ ಅದನ್ನು ಕೊಡಬೇಕು ಅನ್ನೋದೇ ನನ್ನ ಮಹದಾಸೆ. ಇದನ್ನು ನೋಡಿ ಪ್ರಭಾವಿತನಾಗಿ ಒಬ್ಬ ಬರಲಿ, ಒಂದು ಚಿಕ್ಕ ಮಗು ಬರಲಿ ಸಾಕು ನನಗೆ. ಹರಿನೇ ಭಜಿಸೆ ಭಾಗ್ಯ ಮೋತ, ಹರಿ ನಿನ್ನನ್ನು ಭಜಿಸೋ ಭಾಗ್ಯ ದೊರಕುನೇ ಮೀ ನಿಜ ಮುಗ ದೊರಕುತ್ತೇನಯ್ಯ, ದೊರಕುನೋ ದೊರಕುತ್ತೆ. ಯಾರಿಗೆ? ಪರಮ ಭಕ್ತುಲಕು ನಿಜ ಮುಗ. ಈ ಥರ ಪಾಠ ಮಾಡ್ತಿದ್ರು. ಬಹುಶಃ ಆ ಸಂಗೀತವನ್ನು ನಾವು ದಾಖಲಿಸಿದ್ರೆ ಆ ಭಾವನೆಗಳೆಲ್ಲ ಹೇಗಿತ್ತು, ಅವರ ಮೈಸೂರು ಸಂಪ್ರದಾಯ, ಶುದ್ಧವಾದ ಮೈಸೂರು ಸಂಪ್ರದಾಯದ ಸಂಗೀತ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ, ಪರಿಚಯವಾಗುತ್ತೆ. ಜಗವು ತುಂಬಿದೆ ನೋವಿನಿಂದಲೇ ದುಃಖವದರ ಗೆಳೆಯನು, ಅಷ್ಟಮಾರ್ಗದ ಹಾದಿ ಹಿಡಿಯಲು ಮನಕ್ಕೆ ಶಾಂತಿಯು ದೊರೆಯುವುದು. ಅಷ್ಟಮಾರ್ಗದ ಹಾದಿ ಹಿಡಿಯಲು ಮನಕ್ಕೆ ಶಾಂತಿಯು ದೊರೆಯುವುದು. ಜ್ಞಾನದ ಕಣ್ಣು ತೆರೆಯೇ, ಜ್ಞಾನದ ಕಣ್ಣು ತೆರೆಯೇ, ಆಸೆ ಬೀಜವು ಕಲಿಯುವುದು. ಒಂದೇ ಬಗೆಯ ಹೂಗಳನ್ನು ಅನೇಕ ಸಲ ಮುಡಿದುಕೊಂಡವರೂ ಸಹ ಆ ಹೂಗಳನ್ನು ಹೊಸ ರೀತಿ ಪೋಣಿಸಿದ ದಂಡೆಯ ವಿಚಾರದಲ್ಲಿ ಕುತೂಹಲವುಳ್ಳವರಾಗೇ ಇರುತ್ತಾರೆ. ಅಮ್ಮಯ್ಯ ಎಂತ ಕೆಲವನೇ ಅಮ್ಮಯ್ಯ, ರಾಮನು ಎಂತ ಕೆಲವನೇ ಅಮ್ಮಯ್ಯ,
ಕೇಳಮ್ಮ ತಾಯೇ ರಾಮನಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನಂತ ಚಲುವನೆ ಅಮ್ಮಯ್ಯ ಸಾಮಗಾನ ಲೋಲ ನಿರುಪಮ ಸಾಮಗಾನ ಸಾಮಗಾನ ಲೋಲ ನಿರುಪಮ 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 ರಾಮ ರವಿ ಕುಲ ಸೋಮನಮ್ಮ ಶ್ರೀರಾಮನು ಜಂತ ಚಲುವನೆ ಅಮ್ಮಯ್ಯ ನೀಲಮಣಿಗಳು ಸಾರ ಕುಂತಲ ಚಾಲ ನೋಡಲು ಬಾಲಚಂದ್ರನು ಪೋಲುತ್ತಿರುವುದು ಬಾಲಭಾಗ ಅಮ್ಮ 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 ಪೋಲುತ್ತಿರುವುದು ಬಾಲಭಾಗ ಪೋಲುತ್ತಿರುವುದು ಬಾಲಭಾಗ ವಿಶಾಲ ವಕ್ಷವು ಕಮಲಾಕ್ಷಿ ಶ್ರೀರಾಮನು ಎಂತ ಚಲುವನೆ ಅಮ್ಮಯ್ಯ ಕೆಳವಾದಾಯೇ ರಾಮನಂತ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ ಏನಿ ಶೋಧನೆಯೋ ದೇವಯೇನಿ ಶೋಧನೆಯೋ ಗ್ರಹಮಂದರಾಜ ಶರಣಾಳಿ ಸುರಭುಜಯೇನಿ ಶೋಧನೆಯೋ ಗ್ರಹಮಂದರಾಜ ಶರಣಾಳಿ ಸುರಭುಜಯೇನಿ ಶೋಧನೆಯೋ ಆವಪರಾಧವನ ಗೈದೆ ನಿನ್ನೊಳು ಶನಿದೇವ ದೇವ ಆವಪರಾಧವನ ಗೈದೆ ನಿನ್ನೊಳು ಶನಿದೇವ ಎನ್ನಾವ ಪಾಪದ ಫಲವಿದುವೋ ಎನ್ನಾವ ಪಾಪದ ಫಲವಿದುವೋ ಎನ್ನ ನೀತ ನೆನೆಸಿ ಎನ್ನ ಕೂರ ನೆನೆಸಿ ಪರಿಕೆ ಪುದು ಸರಿಯೇ ಶೋಧನೆಯೋ ಗ್ರಹಮಂದರಾಜ ಚರಣಾಳಿ ಸುರಭುಜಯೇ ಶೋಧನೆಯೋ ಬಾರೆ ಹುಡ್ಗೆ ಸಾರಿ ಸಾರಿ ಕಡ್ಗೆ ಮಹಾರಾಜನ ಮನೆಗೋಗಿ ಮರ್ವಾದೆ ತಕೊಂಡು ಬರೋಣ ಬಾರೆ ಹುಡ್ಗಿ ಸಾರಿ ಸಾರಿ ಕಡ್ಗೆ ಬತ್ತೇನ್ ಕಂಡ್ಲ ದರ್ಬಡ ಬತ್ತೇನ್ ಕಂಡ್ಲ ಬತ್ತೇನ್ ಕಂಡ್ಲ ದರ್ಬಡ ಬತ್ತೇನ್ ಕಂಡ್ಲ ಅತ್ತೆಯ ಒಳಗೆ ಕಳ್ತಿ ಕತ್ತೆಯ ಬಿಟ್ಟು ಬಂದೆ ಕಣ್ಣು ಬತ್ತೇನ್ ಕಂಡ್ಲ ದರ್ಬಡ ಬತ್ತೇನ್ ಕಂಡ್ಲ ಎತ್ತೋಗಿದೆ ಚಿನ್ನ ಎತ್ತೋಗಿದೆ ಎತ್ತೋಗಿದೆ ಆಮೇಲೆ ಕೊಳ್ಳೆ ಗಂಟ ಒತ್ಕೊಳ್ಳೆ ಗಂಟ ಕೊಳ್ಳೆಲ್ಲ ಉರಿತೈತೆ ಕಳ್ಳೆಲ್ಲ ನೋಯ್ತೈತೆ ಕೊಳ್ಳೆ ಗಂಟ ಒತ್ಕೊಳ್ಳೆ ಗಂಟ ಕೊಳ್ಳೆ ಗಂಟೆ ನನ್ನ ಮ್ಯಾಗ ಒರೆಸಿ ಆಟ ಆಡ್ಕೊಂಡು ಹೋಗೋಕೆ ಗಂಟೆ ನನ್ನ ಮ್ಯಾಗ ಒರೆಸಿ ಆಟ ಆಡ್ಕೊಂಡು ಹೋಗೋಕೆ ಈಟೊಂದು ಪಾಯ ಮಾಡಿದೆ ರಾಟಿ ತದ್ದು ಬಿಟ್ಟವು ಬತ್ತೀನ್ ಕಂಡ್ಲ ದರ್ಬಡ ಬತ್ತೀನ್ ಕಂಡ್ಲ ದೊಡ್ಡ ಗಣಿಗಳಿಂದ ರತ್ನವು ಹೊರಕ್ಕೆ ಬರುವಂತೆ ವಿದ್ವಾಂಸರ ಪ್ರತಿಭೆಯಿಂದ ರಸಪೂರ್ಣವಾದ ಕಾವ್ಯವು ಹುಟ್ಟಿದರೂ ಸಹ
ರಸಿಕರ ಸಭೆಯಲ್ಲಿ ಮೆರೆದಾಗ ಆ ಕಾವ್ಯಕ್ಕೆ ಬೆಲೆ ಹೆಚ್ಚುತ್ತದೆಯಲ್ಲದೆ ಮತ್ತಷ್ಟು ಸುಂದರವೂ ಆಗುತ್ತದೆ.